ದಯವಿಟ್ಟು ಮೌನವಾಗಿ ಕುಳಿತುಕೊಳ್ಳಿ. ಮೌನ ಬಹಳ ಮುಖ್ಯ ಅಧ್ಯಾತ್ಮದಲ್ಲಿ, ಬಹಳ ಮುಖ್ಯ. ಮೌನವನ್ನು ಕೆಲವು ಕಾಲ ಆಚರಿಸದೇ ಹೋದರೆ ಅಧ್ಯಾತ್ಮ ಪ್ರಗತಿ ನಮ್ಮಲ್ಲಿ ಕಾಣೋದೇ ಇಲ್ಲ. ಇದು ಸತ್ಸಂಗದಲ್ಲಿ ಸಾಂಸಾರಿಕ ವಿಷಯಗಳ ಚರ್ಚೆ ಬರಬಾರ್ದು, ಕೆಳಪ್ರಜ್ಞೆಗೆ ಸಂಬಂಧಪಟ್ಟ ವಿಚಾರಗಳು ಬರಬಾರ್ದು. ನೋಡಿ, ಈಗೊಂದು 3-4 ಗಂಟೆ ಕಾಲ ನೀವೇನು ಇಲ್ಲಿ ಕಳೀತಿರೋ ಅದು ನಿಮ್ಮ ಪ್ರಜ್ಞೆಯನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು. ನೀವು ಈ ಒಂದು ಕೊಠಡಿಯನ್ನು ಬಿಟ್ಟು ಹೊರಗಡೆ ಹೋದಾಗ ನೀವು ಮಾತಾಡಬೇಕು ಅಂತ ಅನ್ನಿಸ್ಲೇಬಾರ್ದು. ಅಟ್ಲೀಸ್ಟ್ ಕೆಲವು ನಿಮಿಷಗಳ ಕಾಲ ಅದೇ ಗುಂಗಿನಲ್ಲಿರಬೇಕು ಅಂತ ಅನ್ನಿಸ್ಬೇಕು. ಆದರೆ ನಮ್ಮ ಹೊರಗಿನ ಪ್ರಪಂಚ ಮಾಯಾ ಬಜಾರ್, ಅದು ವಿಪರೀತ ಸದ್ದು ಗದ್ದಲಗಳಿಂದ ತುಂಬಿರೋ ಪ್ರಪಂಚ ಸೆಳೆದು ಬಿಡುತ್ತೆ ನಮ್ಮನ್ನು. ಆದರೆ ಅಟ್ಲೀಸ್ಟ್ ಅದು ನಮ್ಮನ್ನು ಸೆಳೆಯೋಕ್ಕೆ ಮೊದಲು ಕೆಲವು ನಿಮಿಷಗಳ ಕಾಲ ನಾವು ಮೌನವಾಗಿರಬೇಕು. ಒಳಗೆ ಮೌನವಾಗಿಲ್ಲ ಅಂದರೆ ಸತ್ಸಂಗ ನಡೆಯುವಾಗ ಇನ್ನು ಹೊರಗಡೆ ನೀವು ಮೌನವನ್ನು ಹೊತ್ಕೊಂಡು ಹೋಗೋದೇನಿದೆ ಹೇಳಿ? ಹೌದಾ ಅಲ್ವಾ? ಓಕೆ, ಈಗ ವಚನ ತತ್ವಾಮೃತ ಅನ್ನುವಂತಹ ಒಂದು ಸುಂದರ ಉಪನ್ಯಾಸವನ್ನು ಸಂಗೀತ ಉಪನ್ಯಾಸವಾಗಿ ಅವರು ಡಾಕ್ಟರ್ ಜ್ಯೋತಿಯವರು ನಿಮಗೆ ನೀಡಿದರು. ವಚನಗಳು 12ನೆಯ ಶತಮಾನದಲ್ಲಿ ಬೆಳಕಿಗೆ ಬಂದಂತಹ ತತ್ವ ಪದಗಳು. ವಚನಕಾರರೆಲ್ಲರೂ ಅನುಭಾವಿಗಳು ಅಂತ ಅವ್ರು ಹೇಳಿದರು. ಅವರು ಅನುಭವ ಪ್ರಜ್ಞೆಯಲ್ಲಿದ್ದಾಗ ಬರೆದಂತಹ ಮುತ್ತು ರತ್ನಗಳೇ ಈ ವಚನಗಳು. ಎಷ್ಟು ಬಗೆದರೂ ಅಷ್ಟು ಅಧ್ಯಾತ್ಮ ಸಂಪತ್ತು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನನಗೆ ಸೋದರ ಆನಂದ್ ಶೆಟ್ಟರು ಅಡಿಯಾರ್ ದಿನಾಚರಣೆಯ ಪ್ರಯುಕ್ತ ನೀವೊಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂದಾಗ ನನ್ನ ಮನಸ್ಸಿಗೆ ಬಂದದ್ದು, ಒಂದು ಕಡೆಯಿಂದ ಮಂಕುತಿಮ್ಮನ ಕಗ್ಗ, ಆಧುನಿಕ ಭಗವದ್ಗೀತೆ, ಒಂದು ಕಡೆಯಿಂದ ವಚನ ಸಾಹಿತ್ಯ, ಮತ್ತೊಂದು ಕಡೆಯಿಂದ ಆ ಭಗವಂತನೇ ಹಾಡಿದಂತಹ ಭಗವದ್ಗೀತೆ. ಈ ಮೂರನ್ನೂ ಕಲಸಿ, ಮೂರನ್ನೂ ಮಿಶ್ರಣ ಮಾಡಿ ಒಂದು ಕ್ಯಾಪ್ಸ್ಯೂಲಾಗಿ, ಕ್ಯಾಪ್ಸ್ಯೂಲ್ ಗೊತ್ತಲ್ಲ, ಡಾಕ್ಟ್ರುಗಳು ಕೊಡ್ತಾರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಕ್ಯಾಪ್ಸ್ಯೂಲ್ ಕೊಡ್ತಾರೆ. ಅದರಲ್ಲಿ ಬೇಕಾಗಿರೋ ಔಷಧಿಗಳನ್ನೆಲ್ಲ ಏನು ಮಾಡಿರ್ತಾರೆ? ಬೆರೆಸಿರ್ತಾರೆ. ಆ ರೀತಿ ಬೆರೆಸಿ ನಿಮಗೆ ಕೊಡಬೇಕು ಅನ್ನೋದು. ನೀವು ಇಲ್ಲಿಂದ ಹೊರಗೆ ಹೋಗುವಾಗ ನಿಮಗೆ ಒಂದು ಅನುಭವ ಬರಬೇಕು. ಐ ಹ್ಯಾವ್ ಟೇಕನ್ ಎ ಸ್ಪಿರಿಚುವಲ್ ಕ್ಯಾಪ್ಸ್ಯೂಲ್ ನೌ. ಈ 3-4 ಗಂಟೆ ಇಲ್ಲಿ ಕುಳಿತುಕೊಂಡು ನಾನು ಏನು ಮಾಡಿದ್ದೀನಿ? ಒಂದು ಅಧ್ಯಾತ್ಮ ಕ್ಯಾಪ್ಸ್ಯೂಲನ್ನು ನುಂಗಿದ್ದೀನಿ. ಯಾವುದೇ ಕ್ಯಾಪ್ಸ್ಯೂಲ್ ನುಂಗಿದ್ರೂ ಡಾಕ್ಟ್ರು ಬರ್ಕೊಟ್ಟಿರೋದು ಅದು ಕೆಲವು ಗಂಟೆಗಳ ಕಾಲ ಏನು ಮಾಡುತ್ತೆ? ನಿಮ್ಮ ಶರೀರದಲ್ಲೇ ಕೆಲಸ ಮಾಡುತ್ತೆ. ಈ ಆಧ್ಯಾತ್ಮಿಕ ಕ್ಯಾಪ್ಸ್ಯೂಲೂ ಅಟ್ಲೀಸ್ಟ್ ಕೆಲವು ನಿಮಿಷಗಳ ಕಾಲ ಆದರೂ ಕೆಲಸ ಮಾಡಲಿ ಹೊರಗೆ ಹೋದ್ಮೇಲೆ. ಓಕೆ, ಇದು ನಾ ಆಗಲೇ ಹೇಳಿದ್ನಲ್ಲ, ಒಂದು ಮಾಯಾ ಬಜಾರ್. ಇಲ್ಲಿರೋ ರೀತಿ ಅಲ್ಲಿರಲಿಕ್ಕೆ ಈ ಜಗತ್ತು ನಮ್ಮನ್ನು ಬಿಡಲ್ಲ. ವ್ಯಾಪಾರ ವ್ಯವಹಾರಗಳು, ಹಲವಾರು ಬಂಧು ಬಾಂಧವರು, ಸ್ನೇಹಿತರು, ಮಿತ್ರರು, ಕುಟುಂಬದ ಕಷ್ಟ, ಕುಟುಂಬದ ಸಮಸ್ಯೆಗಳು ಎಲ್ಲ ಇರ್ತವೆ. ಇರಲಿ, ಎಲ್ಲದರ ಮಧ್ಯೆ ಈ ಸತ್ಸಂಗವನ್ನು ಅನುಭವಿಸೋದಿದೆಯಲ್ಲ, ಅದೊಂದು ಉನ್ನತವಾದಂಥ ಅನುಭವ. ಹಾಗಾಗಿ ಮೌನವನ್ನು ಹೊತ್ತು ಮುನ್ನಡೆಯೋಣ. ನಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳನ್ನು ಕೊನೆಯಲ್ಲಿ ಸಮಯ ಅವಕಾಶ ಇದ್ದರೆ ಕೇಳೋಣ. ಹಾಗಿಲ್ಲ ಅಂದರೆ ಆ ಪ್ರಶ್ನೆಗಳ ಹಾಗೆ ಉಳೀಲಿ. ಒಂದಲ್ಲ ಒಂದು ದಿವಸ ಸ್ವಾಧ್ಯಾಯದಿಂದ ಆ ಪ್ರಶ್ನೆಗಳಿಗೆ ಉತ್ತರ ಕಲ್ತ್ಕೋಬೇಕು. ಎಲ್ಲ ಪ್ರಶ್ನೆಗಳಿಗೂ ಇತರರು ಪ್ರಪಂಚ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಎಲ್ಲಿಂದ ಬರಬೇಕು?
ಒಳಗಿನಿಂದಲೇ ಬರಬೇಕು. ಆ ಒಳಗಿನಿಂದ ಉತ್ತರಗಳು ಬರೋದು ಅಂದರೆ ಅಂತಃಸ್ಫುರಣೆಯಿಂದ ಹೊರಗೆ ಬರೋದು. ಆ ಅಂತಃಸ್ಫುರಣೆ ಬೆಳೀಲಿಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. ನೀವಿದನ್ನು ಅನುಭವಿಸಿದಷ್ಟು ಏನಾಗುತ್ತೆ ಅಂದರೆ ಬರ್ತಾ 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 ನಿಮಗೆ ಬಾಹ್ಯ ಪ್ರಪಂಚದ ಮೇಲೆ ಒಂದು ಮಟ್ಟದ ವೈರಾಗ್ಯ ಬೆಳೆಯುತ್ತೆ. ಬಾಹ್ಯ ಪ್ರಪಂಚದ ಮೇಲೆ ಯಾವಾಗ ವೈರಾಗ್ಯ ಬೆಳೆಯುತ್ತೋ ಆಗ ನಿಮ್ಮ ಪ್ರಜ್ಞೆ ಎಲ್ಲಿಗೆ ಇಳಿಯುತ್ತೆ? ಅಂತರಂಗಕ್ಕೆ ಇಳಿಯುತ್ತೆ. ಅಂತರಂಗಕ್ಕೆ ಇಳಿದಾಗ ಅಂತಃಸ್ಫುರಣೆ ತಂತಾನೆ ಅರಳುತ್ತೆ. ಅಂತಃಸ್ಫುರಣೆ ಅನ್ನೋದು ಅರಳಿದಾಗ ಧೀ ಶಕ್ತಿ ಅದು. ಗಾಯತ್ರಿ ಮಂತ್ರದಲ್ಲಿ ನಾವು ಧಿಯೋ ಯೋನಃ ಪ್ರಚೋದಯಾತ್ ಧೀ ಅಂತೀವಲ್ಲ, ಅದು ಅಂತಃಸ್ಫುರಣೆ. ಆ ಅಂತಃಸ್ಫುರಣೆ ಒಳಗಿಂದಲೇ ಮೇಲೇಳೋದು. ಅದು ಒಳಗಿಂದಲೇ ಮೇಲೇಳಬೇಕಂದ್ರೆ ಈ ಸತ್ಸಂಗ ಬಹಳ ಅವಶ್ಯಕ. ಅದಕ್ಕೆ ಶಂಕರಾಚಾರ್ಯರು ಹೇಳೋದು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ. ಆ ಜೀವನ್ಮುಕ್ತ ಸ್ಥಿತಿಗೆ ಕರ್ಕೊಂಡು ಹೋಗುವಂಥದ್ದು ಈ ಸತ್ಸಂಗಕ್ಕೆ ಇರುವಂತಹ ಶಕ್ತಿ. ಅದನ್ನು ನಾವು ಆದಷ್ಟು ಸಾಕಾರಗೊಳಿಸ್ಕೋಬೇಕು, ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಸತ್ಸಂಗ ಅಂದರೆ ಏನು? ಸತ್ನ ಜೊತೆ ನಾವು ಮಾಡುವಂತಹ ಸಹವಾಸ. ನೋಡಿ, ಎಂತಹ ಒಂದು ಉನ್ನತವಾದಂಥ ಉಪನ್ಯಾಸಗಳನ್ನು ನಮ್ಮ ಇಬ್ಬರು ಲೆಕ್ಚರರ್ಸ್ ಅಥವಾ ಉಪನ್ಯಾಸಕರು ನೀಡಿದರು. ಇದರಲ್ಲಿ ಎಂಥ ಆಳವಾದ ಅಧ್ಯಾತ್ಮ ತತ್ವಗಳಿವೆ. ಇವು ನಮ್ಮನ್ನು ಸಾಂಸಾರಿಕ ಬಂಧಗಳಿಂದ ಹೇಗೆ ಬಿಡಿಸುತ್ತೆ, ಇದನ್ನೆಲ್ಲ ಗಮನಿಸುತ್ತಾ ನಾನು ಈ 3 ಸಂಗತಿಗಳನ್ನು ಮುಖ್ಯವಾಗಿ ತಗೊಂಡಿದ್ದು. ಅಡಿಯಾರ್ ದಿನಾಚರಣೆ ಮೊದಲನೇ ಕಾರ್ಯಕ್ರಮ. ಅಡಿಯಾರ್ನ ಒಂದು ವೈಶಿಷ್ಟ್ಯತೆ ಬಗ್ಗೆ ನಾನು ನಿಮ್ಮ ಬಳಿ ಮಾತನಾಡಬೇಕಾಗಿತ್ತು. ಹಾಗಾಗಿ ಅದನ್ನು ಅಡಿಯಾರ್ ದಿನಾಚರಣೆಯ ಅತಿ ಮುಖ್ಯವಾದಂತಹ ಸಂಗತಿಗಳಿಗಾಗಿ ಮೀಸಲಿಟ್ಕೊಂಡ್ವಿ. ನಂತರ ಎಲ್ಲ ತತ್ವಭರಿತವಾದ ಸಂದೇಶ. ಈಗ 3ನೇ ಉಪನ್ಯಾಸ. ಇದನ್ನು ಎಷ್ಟು ಶೀಘ್ರವಾಗಿ ಮಾಡಿ ಮುಗಿಸ್ಬೋದು ಅಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದಷ್ಟು 2 ಗಂಟೆ 10 ನಿಮಿಷ ಅಥವಾ 2:15 ಒಳಗಡೆ ಮುಗಿಸ್ಬಿಡೋಣಂತೆ. ನಂತರ ಭೋಜನ ವಿರಾಮವಿದೆ. ಮೌನವಾಗಿರೋದನ್ನು ಕಲಿತ್ಕೊಳ್ಳಿ. ಈ ವ್ಯಾಸಂಗ ಮುಗಿದ ಮೇಲೂ ಮೌನವಾಗಿರಬೇಕು. ಭೋಜನ ತಗೊಳ್ಳೋವಾಗಲೂ ಸ್ವೀಕರಿಸುವಾಗಲೂ ಮೌನವಾಗಿರಬೇಕು. ನಮ್ಮ ಸುಕೃಷ್ಣಮೂರ್ತಿಗಳು ಅಂತ ಇದ್ದರು. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ ಸುಕೃಷ್ಣಮೂರ್ತಿಗಳು? ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು. ನಾನು ಅಧ್ಯಾತ್ಮ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಾಗ ನನಗೆ ಹುರುಪನ್ನು ಪ್ರೋತ್ಸಾಹವನ್ನು ನೀಡಿ ನನ್ನನ್ನು ಆಧ್ಯಾತ್ಮಿಕವಾಗಿ ಸಲಹಿದವರು. ಅವರು ನಿರ್ದೇಶಕರಾಗಿದ್ದಾರೆ ಅಂದರೆ ಹೆಂಗಿರ್ತಿತ್ತು ಗೊತ್ತಾ? ಪಿನ್ ಡ್ರಾಪ್ ಸೈಲೆನ್ಸ್. ಭೋಜನದ ಸಮಯದಲ್ಲೂ ಯಾರೂ ಮಾತಾಡೋಂಗಿಲ್ಲ. ದಟ್ ಈಸ್ ಅಂದರೆ ಯು ಆರ್ ಲಿವಿಂಗ್ ಇನ್ ಡಿವಿನಿಟಿ. ದೇವರಿಗೆ ಹತ್ತಿರವಾಗಿ ನೀವು ಇರಬೇಕು ಅನ್ನೋದಾದರೆ ಮೌನವಾಗಿರಬೇಕು. ಬರೀ ಬಾಹ್ಯ ಮೌನ ಒಂದೇ ಅಲ್ಲ, ಅಂತರಂಗದ ಮೌನ ಸಹ. ನಾನು ಇಂದಿಗೂ ಅವರನ್ನು ಜ್ಞಾಪಕ ಮಾಡ್ಕೊಳ್ತೀನಿ. ಅವ್ರು ಮಾಡ್ತಾ ಇದ್ದಂಥ ಶಿಬಿರಗಳು, ಅವ್ರು ಮಾಡ್ತಾ ಇದ್ದಂಥ ಗೋಷ್ಠಿಗಳು, ಆ ವಿಚಾರಗಳು, ಆ ವಿಷಯಗಳು, ಅವುಗಳ ಪ್ರತಿಪಾದನೆ, ಅಲ್ಲಿದ್ದ ಶಿಸ್ತು ಬಹಳ ಮುಖ್ಯ, ಬಹಳ ಮುಖ್ಯ. ಇರಲಿ, ಗ್ರೇಟ್. ಈಗ ನಾನು ಸೋದರಿ ಜ್ಯೋತಿಯವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಒಂದು ಉತ್ತಮವಾದಂಥ ಉಪನ್ಯಾಸ. ಮುಂದಿನ ಮತ್ತು ಕೊನೆಯ ಉಪನ್ಯಾಸ ಗೀತಾಮೃತ, ಗೀತೆಯ ತತ್ವದ ಅಮೃತ. ಭಗವದ್ಗೀತೆ ಯಾರಿಗೆ ಗೊತ್ತಿಲ್ಲ ಹೇಳಿ ಇಲ್ಲಿ? ಭಗವದ್ಗೀತೆಯ ಬಗ್ಗೆ ಯಾರು ಕೇಳಿಲ್ಲ? ಎಷ್ಟೋ ಸತ್ಸಂಗಗಳಲ್ಲಿ ಭಾಗವಹಿಸ್ತಿರೋ ನೀವು ಭಗವದ್ಗೀತೆಯನ್ನು ಬಹಳಷ್ಟು ಬಾರಿ ಕೇಳಿದ್ದೀರಿ. ಈ ಗೀತೆಯಲ್ಲಿರುವಂತಹ ಕೆಲವು ತತ್ವಗಳನ್ನು ಮುಖ್ಯವಾದ ತತ್ವಗಳನ್ನು ತಗೊಳ್ಳೋಣಂತೆ. ಭಗವದ್ಗೀತೆ ವ್ಯಾಸ ಮಹಾಮುನಿ ರಚಿಸಿದಂತಹ ಅಧ್ಯಾತ್ಮಗಾನ ಸುದೆ. ಗೀತೆಯಲ್ಲಿ ಜೀವನಕ್ಕೆ ಬೇಕಾದ ಎಲ್ಲ ತತ್ವಗಳಿವೆ. ಜೀವನದ ಯಾವುದೇ ತಿರುವಿನಲ್ಲಿ, ಸವಾಲುಗಳಲ್ಲಿ, ಸಮಸ್ಯೆಗಳಲ್ಲಿ, ಸಂದಿಗ್ಧತೆಗಳಲ್ಲಿ ಗೀತೆಯನ್ನು ತಿರುವು ಹಾಕಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ. 100% ಟ್ರೂ. ಕಾರಣ ಗೀತೆಯಲ್ಲಿ ಇಲ್ಲದೇ ಇರುವಂಥ ವಿಷಯವೇ ಇಲ್ಲ, ಗೀತೆಯಲ್ಲಿ ಇಲ್ಲದೇ ಇರುವಂತಹ ತತ್ವವೇ ಇಲ್ಲ. ಸ್ವಯಂ ಭಗವಂತನ ಕಂಠದಿಂದ ಹೊರಬಂದಂತಹ ದೈವೀ ಗಾನವಾದ್ದರಿಂದ ಇದನ್ನು ಭಗವದ್ಗೀತೆ ಅಂತ ಕರೀತಾರೆ. ಈ ಗ್ರಂಥ ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥ ಅಥವಾ ಆಕರ ಗ್ರಂಥ.
ಸನಾತನ ಧರ್ಮದಲ್ಲಿ ಪ್ರಸ್ಥಾನತ್ರಯಗಳು ಅಂತ ನಾವು ಹೇಳ್ತೇವೆ. ಪ್ರಸ್ಥಾನತ್ರಯಗಳು ಅಂದರೆ 3 ಮುಖ್ಯ ಗ್ರಂಥಗಳು. ಯಾವುದು ಅಂದರೆ ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು. ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಇವು ಪ್ರಸ್ಥಾನತ್ರಯಗಳು. ತ್ರಯ ಅಂದರೆ 3 ಗ್ರಂಥಗಳು. ಇದರಲ್ಲಿ ಭಗವದ್ಗೀತೆ ಸ್ವತಃ ಭಗವಂತನಿಂದ ಹೊರಬಂದದ್ದು. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಗ್ರಂಥ. ಭಗವಂತ ಏನು ಮಾಡಿದ? ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡ. ನಿಮಿತ್ತನನ್ನಾಗಿ ಅರ್ಜುನನನ್ನು ಇಟ್ಕೊಂಡು ಜಗತ್ತಿಗೆ ನೀಡಬೇಕಾದಂತಹ ನೈತಿಕ, ಧಾರ್ಮಿಕ, ಸಾಮಾಜಿಕ ಸಂದೇಶಗಳನ್ನು ನೀಡಿದ. ಆತನ ದೃಷ್ಟಿ ಅರ್ಜುನನನ್ನು ಬದಲಾಯಿಸೋದು ಮಾತ್ರ. ಅವನು ವಿಷಾದದಲ್ಲಿದ್ದಾನೆ, ಯುದ್ಧ ಮಾಡಲ್ಲ ಅಂತಿದ್ದಾನೆ, ಅವನು ಯಾಕೋ ಬಹಳ ಮಟ್ಟಿಗೆ ಚಿಂತಿತನಾಗಿದ್ದಾನೆ, ವ್ಯಾಕುಲದಿಂದ ಛಡಪಡಿಸ್ತಾ ಇದ್ದಾನೆ, ಅವನನ್ನು ಸರಿ ಮಾಡಿಬಿಟ್ಟು ಅವನಿಂದ ಯುದ್ಧ ಮಾಡಿಸ್ಬಿಡೋಣ ಅನ್ನೋದು ಒಂದೇ ಅಲ್ಲ. ಶ್ರೀಕೃಷ್ಣನ ಮೂಲ ಉದ್ದೇಶ ಅರ್ಜುನನನ್ನು ಒಂದು ಕ್ಯಾರೆಕ್ಟರ್ ಆಗಿ ಬಳಸ್ಕೊಂಡು ಇಡೀ ಜಗತ್ತಿಗೆ ನೀಡಬೇಕಾದಂಥ ಸಂದೇಶವನ್ನು ಆತ ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ನೀಡಿಬಿಡ್ತಾನೆ. ಕುರುಕ್ಷೇತ್ರ ಧರ್ಮ ಅಧರ್ಮಗಳ ನಡುವೆ ನಡೆಯುವಂತಹ ಭೀಕರ ಯುದ್ಧ. ಆ ರಣರಂಗದಲ್ಲಿ ಲಕ್ಷಾಂತರ ಜೀವಹಾನಿ ಆಗೋಯಿತು. ಕೌರವ ಪಾಂಡವರ ಈ ಯುದ್ಧದಲ್ಲಿ ಕೌರವರು ಅಧರ್ಮದ ಪ್ರತೀಕವಾದರೆ ಪಾಂಡವರು ಧರ್ಮದ ಪ್ರತೀಕ. ಆ ಯುದ್ಧ ನಿಜವಾಗ್ಲೂ ಕೃಷ್ಣ ಮಾಡಿಸ್ಬೇಕಾಗಿತ್ತ. ಗೌತಮ ಬುದ್ಧ ಅಹಿಂಸೆಯನ್ನು ಬೋಧಿಸಿ ಹೋದ, ಯೇಸು ಕ್ರಿಸ್ತ ಅಹಿಂಸೆಯನ್ನು ಬೋಧಿಸಿ ಹೋದ, ರಾಮಕೃಷ್ಣ ಪರಮಹಂಸರು ಅಹಿಂಸೆಯನ್ನು ಮಾತನಾಡಿದರು, ರಮಣ ಮಹರ್ಷಿಗಳು ಅಹಿಂಸೆಯನ್ನು ಮಾತನಾಡಿದರು. ಈಗ ಅವರು ಹೇಳಿದರು, ನಮ್ಮ ಪದ್ಮಪುರಾಣದಲ್ಲಿ ಮೊಟ್ಟ ಮೊದಲನೆಯ ಪುಷ್ಪ ಯಾವುದೋ? ಅಹಿಂಸಾ ಪ್ರಥಮೋ ಪುಷ್ಪ. ಅಂಥದ್ರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಹಿಂಸಾತ್ಮಕವಾದ ಯುದ್ಧವನ್ನು ಮಾಡಿಸ್ಬಿಟ್ನಲ್ಲ, ಇದು ಸರಿನ ಶ್ರೀಕೃಷ್ಣ ಮಾಡಿದ್ದು? ಅಷ್ಟು ಜೀವಹಾನಿ ಆಗಬೇಕಾಗಿತ್ತಾ? ಅಷ್ಟು ಪ್ರಾಣಹಾನಿ ಆಗಬೇಕಾಗಿತ್ತಾ? ಈ ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತೆ. ಇರಲಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಮುಂದೆ ನೀಡ್ತೇನೆ. ಅದೊಂದು ಭೀಕರ ಯುದ್ಧವಾಗಿತ್ತು. ಯುದ್ಧದ ಪ್ರಾರಂಭಕ್ಕೆ ಮೊದಲು ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಖಿನ್ನತೆ, ಕಾರ್ಪಣ್ಯ, ಗೊಂದಲಗಳಲ್ಲಿ ಸಿಕ್ಕಾಕ್ಕೊಂಡು ಬಿಡ್ತಾನೆ. ಅವುಗಳನ್ನು ನಿವಾರಿಸುವ ಸಲುವಾಗಿ ಶ್ರೀಕೃಷ್ಣ ಧರ್ಮ ಅಧರ್ಮಗಳ ನಡುವೆ ಇರುವಂತಹ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿಸ್ತಾ ಹೇಳ್ತಾನೆ. ಈಗ ನಾನು ಹೇಳಿದ್ನಲ್ಲ ನಿಮಗೆ, ಇಷ್ಟು ಹಿಂಸಾತ್ಮಕವಾದ ಭೀಕರವಾದ ರಣರಂಗವನ್ನು ಮಾಡಿಸಿದಂತಹ ಶ್ರೀಕೃಷ್ಣ ನಿಜವಾಗಲೂ ಅದು ಆತನಿಗೆ ಸರಿಯಾ? ಅದು ಧರ್ಮವಾ? ಅಷ್ಟು ಪ್ರಾಣಹಾನಿ ಬೇಕಾಗಿತ್ತಾ? ಈ ಪ್ರಶ್ನೆಗಳು ನಮ್ಮಲ್ಲಿ ಬಂದಾಗ ಅಲ್ಲೇ ಬರೋದು ಧರ್ಮ ಮತ್ತು ಅಧರ್ಮ. ಒಂದು ಕಡೆ ಅಹಿಂಸೆಯನ್ನು ನಾವು ಹೇಳ್ತೀವಿ, ಮತ್ತೊಂದು ಕಡೆ ಸ್ವಯಂ ಭಗವಂತನೇ ಅಷ್ಟು ಹಿಂಸೆ ಮಾಡಿಸ್ಬಿಟ್ನಲ್ಲ. ಹಾಗಾದರೆ ಧರ್ಮಕ್ಕೂ ಅಧರ್ಮಕ್ಕೂ ವ್ಯತ್ಯಾಸವಿಲ್ವಾ? ಭಗವಂತ ಅಧರ್ಮದ ಒಂದು ಕಡೆ ಪಕ್ಷಪಾತಿಯಾಗಿ ನಿಂತುಬಿಟ್ನ? ಇಲ್ಲೇ ಧರ್ಮ ಅಧರ್ಮಗಳ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಸಂದರ್ಭದಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಪ್ರಾರಂಭವಾಗುತ್ತೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯ. ಅರ್ಜುನ ವಿಷಾದದಲ್ಲಿ ಮುಳುಗಿದಾನೆ. ಭಗವಂತ ಆತನಿಗೆ ಬೋಧನೆಯನ್ನು ಪ್ರಾರಂಭ ಮಾಡ್ತಾನೆ. ಭಗವಂತ ತಂತಾನೇ ಬೋಧನೆಯನ್ನು ಪ್ರಾರಂಭ ಮಾಡಲ್ಲ. ಅರ್ಜುನನ ಬಾಯಿಂದ ಶರಣಾಗತಿ ಎನ್ನುವಂತಹ ಒಂದು ಭಾವ ವ್ಯಕ್ತವಾದಾಗ ಮಾತ್ರ ಶ್ರೀಕೃಷ್ಣ ಬೋಧನೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ತನಕ ಶ್ರೀಕೃಷ್ಣ ಸುಮ್ಮನೆ ಆತನನ್ನು ಗಮನಿಸ್ತಾನೆ. ಆತ ಹೇಳೋ ವಿಷಯವನ್ನು ಕೇಳ್ತಾ ಮೌನವಾಗಿರ್ತಾನೆ. ಅಂಥ ಭಗವಂತ ಸಹ ಮೌನವಾಗಿರ್ತಾನೆ. ಭಗವಂತ ಮಾತನಾಡಲಿಕ್ಕೆ ಪ್ರಾರಂಭ ಮಾಡೋಕ್ಕೆ ಮೊದಲೇ ಹಲವಾರು ಶ್ಲೋಕಗಳಿವೆ. ಅಲ್ಲಿ ಅರ್ಜುನ ತನ್ನ ದೈನ್ಯ ಸ್ಥಿತಿಯನ್ನು ವಿವರಿಸುತ್ತಾ ಶ್ರೀಕೃಷ್ಣನನ್ನು ಕೇಳ್ಕೊತಾನೆ, ಕೃಷ್ಣ, ನಾನು ನಿನ್ನ ಶಿಷ್ಯಸ್ತೇಹಂ ಶಾಧಿಮಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ ಕೃಷ್ಣ, ನಾನು ನಿನಗೆ ಶರಣಾಗತನಾಗ್ತಾ ಇದ್ದೇನೆ. ನನಗೆ ದಿಕ್ಕು ಕಾಣ್ತಾ ಇಲ್ಲ, ನನಗೆ ಮುಂದಿನ ದಾರಿಯನ್ನು ತೋರಿಸು. ಅಲ್ಲಿವರೆಗೂ ಕೃಷ್ಣ ತನ್ನ ಬಾಯಿ ಕೂಡ ತೆಗೆಯಲ್ಲ. ನಾವು ಅಷ್ಟೆ, ಎಲ್ಲಿವರೆಗೂ ನಮ್ಮ ಅಹಂ ಸ್ವಭಾವದಲ್ಲಿ ಕೆಲಸ ಮಾಡ್ತಾ ಇರ್ತೀವೋ, ನಾನೇ ಗ್ರೇಟ್, ನನಗೆ ತಿಳಿದೇ ಇರೋ ವಿಷಯವೇ ಮತ್ತೊಂದಿಲ್ಲ, ನನ್ನಲ್ಲಿರುವಂತಹ ಒಂದು ಮೆರಿಟ್ ಇನ್ನೆಲ್ಲೂ ಇಲ್ಲ
ನನ್ನಲ್ಲಿರೋ ಪ್ರತಿಭೆ ಮತ್ತೆಲ್ಲೂ ಇಲ್ಲ, ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ಅಹಂ ಸ್ವಭಾವದಲ್ಲಿ ಮೆರಿತಾ ಇರ್ತೀವಲ್ಲ, ಭಗವಂತ ಖಂಡಿತ ನಮ್ಮ ಸಹಾಯಕ್ಕೆ ಬರಲ್ಲ. ಆತ ಏನು ಮಾಡ್ತಾನೆ, ಸುಮ್ಮನೆ ಕುಳಿತು ವೀಕ್ಷಿಸುತ್ತಾ ಇರ್ತಾನೆ. ಈ ಜೀವ ಯಾವಾಗ ಅಹಂಭಾವವನ್ನು ಕಳ್ಕೊಳ್ಳುತ್ತೆ, ಅಹಂಭಾವವನ್ನು ಕಳ್ಕೊಂಡಾಗ ಆ ಕೃಷ್ಣ ತಂತಾನೇ ಇಳಿದು ಬರ್ತಾನೆ. ಆತ ಇಳಿದು ಬರೋದು ಬೇಕಾಗಿಲ್ಲ, ಒಳಗಿದ್ದಾನೆ ಕೃಷ್ಣ. ಕೃಷ್ಣ ಕಾನ್ಷಸ್ನೆಸ್, ಕೃಷ್ಣ ಪ್ರಜ್ಞೆ, ಶಿವ ಪ್ರಜ್ಞೆ ಇಲ್ಲಿ ಆತ್ಮದಲ್ಲಿದೆ. ಆ ಆತ್ಮ ಪ್ರಜ್ಞೆಯೇ ಶಿವ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ. ಅದು ಸದಾ ನಮ್ಮನ್ನು ನೋಡ್ತಾ ಇದೆ. ಆದರೆ ನಾವೇನು ಮಾಡ್ತಿದ್ದೀವಿ, ಅದನ್ನು ನೋಡ್ತಿಲ್ಲ, ಪ್ರಪಂಚವನ್ನು ನೋಡ್ತಿದ್ದೀವಿ. ವ್ಯಾಮೋಹಗಳಲ್ಲಿ ಮುಳುಗಿದ್ದೀವಿ, ಹೊರಗಿನ ಜಂಜಾಟಗಳಲ್ಲಿ ಕಾಲ ಕಳೀತಾ ಇದ್ದೀವಿ, ಹಗಲು ರಾತ್ರಿ ಗಾಸಿಪ್ ಹರಟೆಗಳಲ್ಲಿ ಕಾಲ ಕಳೀತಾ ಇದ್ದೀವಿ. ಹಾಗಿರೋದ್ರಿಂದ ಕೃಷ್ಣ ಒಳಗಿರೋನೇನು ಮಾಡಿದ್ದಾನೆ, ಇರಲಿ, ಅವನೇನೇನು ಮಾಡ್ತಾನೋ ಮಾಡ್ಕೊಳ್ಳಿ, ನಾನೇನು ಮಾಡ್ತೀನಿ, ಸುಮ್ಮನೆ ನೋಡ್ತಾ ಕುಳಿತುಕೋತೀನಿ. ಯಾವಾಗ ಅವನು ನನಗೆ ಸಾಕಾಯಿತು ಕೃಷ್ಣ, ಇನ್ನೀ ಸಂಸಾರ ಬೇಡ, ಈ ಜಂಜಾಟ ಬೇಡ, ನನಗೊಂದು ದಿಕ್ಕನ್ನು ಕಾಣಿಸು, ನನಗೊಂದು ದಾರಿಯನ್ನು ತೋರಿಸು ಅಂತ ದೈನ್ಯದಿಂದ ಬೇಡ್ಕೊಳ್ತಾನಲ್ಲ, ಆವಾಗ ಆ ಕೃಷ್ಣ ಪ್ರಜ್ಞೆ ವಿಸ್ತಾರವಾಗಿ ಬೆಳೆಯುತ್ತೆ. ನಮ್ಮ ಒಂದು ಆತ್ಮದಲ್ಲೇ ಇದೆ ಆ ಕೃಷ್ಣ ಪ್ರಜ್ಞೆ. ಇರಲಿ, ಈ ಭಗವದ್ಗೀತೆ ಪ್ರಾರಂಭವಾಗೋದು ರಣರಂಗದಲ್ಲಿ. ಮತ್ಯಾವ ಪ್ರಪಂಚದ ಧರ್ಮಗ್ರಂಥವು ರಣರಂಗದಲ್ಲಿ ಬಿಗಿನಾಗಿದ್ದೇ ಇಲ್ಲ. ನೀವು ಬೇಕಾದ್ರೆ ತಗೊಳ್ಳಿ, ಬೈಬಲ್ನ ತಗೊಳ್ಳಿ, ಕುರಾನ್ನ ತಗೊಳ್ಳಿ, ಅಥವಾ ನಮ್ಮ ಝೊರಾಸ್ಟ್ರಿಯನ್ಸ್ ಬಳಸ್ತಾರಲ್ಲ ಅದನ್ನು ತಗೊಳ್ಳಿ, ಝಂಡವಸ್ಥಾ ಅಂತ, ನಮ್ಮ ಪಾರಸಿ ಮತ, ಸಿಖ್ ಮತದ ಗ್ರಂಥ ಸಾಹಿತ್ಯ ತಗೊಳ್ಳಿ. ಇವು ಯಾವುದು ವಚನ ಸಾಹಿತ್ಯವಾಗಲಿ, ಮಂಕುತಿಮ್ಮನ ಕಗ್ಗವಾಗಲಿ, ಯಾವುದು ರಣರಂಗದ ಮಧ್ಯೆ ಹೊರಗೆ ಬರಲಿಲ್ಲ. ಇವೆಲ್ಲ ಅನುಭವ ಪ್ರಜ್ಞೆಯಲ್ಲಿ ಸಂತ ಮಹಂತರು, ಉಪನಿಷತ್ನ ಋಷಿ ಮುನಿಗಳು ಮುಳುಗಿದ್ದಾಗ ಹೊರಬಂದಂತಹ ಅಧ್ಯಾತ್ಮ ಸುದೆ. ಆದರೆ ಭಗವದ್ಗೀತೆಯ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಭೀಕರ ರಣರಂಗದ ಮಧ್ಯೆ ಅಧ್ಯಾತ್ಮಗಾನ ಸುದೆ ಹೊರಗಡೆ ಬಂತು. ಅಂದರೆ ಇದು ಬಹಳ ಸೋಜಿಗದ ಸಂಗತಿ. ಇದರ ಪ್ರಾರಂಭ ಹೇಗೆ ಗೊತ್ತಾ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಮೊದಲನೇ ಶ್ಲೋಕ ಭಗವಂತನದಲ್ಲ, ಮೊದಲನೇ ಶ್ಲೋಕ ಧೃತರಾಷ್ಟ್ರನದು. ಅದು ಒಂದೇ ಶ್ಲೋಕವೇ ಧೃತರಾಷ್ಟ್ರನದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆಗೆ ಒಂದು ದೃಷ್ಟಿಯಲ್ಲಿ ಮೂಲ ಕಾರಣ ಧೃತರಾಷ್ಟ್ರನ ಒಂದು ವ್ಯಾಮೋಹ. ಧೃತರಾಷ್ಟ್ರ ವ್ಯಾಮೋಹವನ್ನು ಹೊಂದದೆ, ಪುತ್ರ ವ್ಯಾಮೋಹದಿಂದ ಬಳಲದೆ, ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಂದರ್ಭಗಳಲ್ಲಿ ತೆಗೆದುಕೊಂಡಿದ್ದೇ ಆಗಿದ್ದಿದ್ದರೆ ಭಗವದ್ಗೀತೆ ಎನ್ನುವಂತಹ ಒಂದು ಗೀತೆಗೆ ಅವಕಾಶವೇ ಇರ್ತಿರಲಿಲ್ಲ, ಕುರುಕ್ಷೇತ್ರವೆಂಬ ರಣರಂಗವೇ ನಡೀತಾ ಇರಲಿಲ್ಲ. ನೋಡಿ, ಪುತ್ರ ವ್ಯಾಮೋಹ ಅನ್ನೋದು ಎಷ್ಟು ಭೀಕರವಾದ ರಣರಂಗಕ್ಕೆ ಕಾರಣವಾಯಿತು. ಅಂಥ ಧೃತರಾಷ್ಟ್ರನ ಒಂದೇ ಒಂದು ಉವಾಚ, ಮೊದಲನೇ ಶ್ಲೋಕ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದರೆ, ಸಮವೇತಾಯುಯುತ್ಸವ, ಯುದ್ಧ ಮಾಡುವ ಒಂದು ಉತ್ಸಾಹದಲ್ಲಿ ಬಂದು ಸೇರಿದರೆ, ಮಾಮಕಾಹ, ನನ್ನವರು, ಮಾಮಕಾಹ ಪಾಂಡವಾಶ್ಚೈವ, 5 ಜನ ಪಾಂಡವರು. ನನ್ನವರು ಅಂದರೆ ಯಾರು, ನನ್ನ ಕೌರವರು. ಪಾಂಡವಾಶ್ಚೈವ, 5 ಜನ ಪಾಂಡವರು. ಕಿಮಕುರ್ವತ ಸಂಜಯ, ಏನು ಮಾಡ್ತಾ ಇದ್ದಾರೆ ರಣರಂಗದಲ್ಲಿ? ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದ ಶ್ರೀಕೃಷ್ಣ, ಅವನು ಎಲ್ಲೋ ಕುಳಿತುಕೊಂಡು ಹಸ್ತಿನಾಪುರದಲ್ಲಿ ಕುರುಕ್ಷೇತ್ರದಲ್ಲಿ ನಡೀತಾ ಇರೋ ಯುದ್ಧವನ್ನು ನೋಡ್ತಾ ಇದ್ದ. ಅವನು ಟಿ ವಿ ಇದ್ದಂಗೆ, ಇಲ್ಲೆಲ್ಲೋ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ಅವನ ಮುಂದೆ ಟಿ ವಿ ಇಟ್ಟಂಗೆ. ಆ ಕಾಲದಲ್ಲಿ ಅವನು ಆ ದಿವ್ಯ ದೃಷ್ಟಿಯಿಂದ ಹಸ್ತಿನಾಪುರದ ಅರಮನೆಯಲ್ಲಿ ಕುಳಿತುಕೊಂಡು, ಧೃತರಾಷ್ಟ್ರನ ಮುಂದೆ ಕುಳಿತುಕೊಂಡು, ಇಲ್ಲಿ ಪಾಣಿಪತ್ನ ಹತ್ರ ಇರುವಂತಹ ಕುರುಕ್ಷೇತ್ರ ರಣರಂಗದಲ್ಲಿ ನಡೀತಾ ಇರೋ ಯುದ್ಧವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಧೃತರಾಷ್ಟ್ರನಿಗೆ ಕಣ್ ಕಾಣಲ್ಲ, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟ. ಹಾಗಾಗಿ ಸಂಜಯನನ್ನು ಕೇಳ್ತಾ ಇದ್ದಾನೆ, ಅಯ್ಯ ಸಂಜಯ, ಏನಾಗ್ತಾ ಇದೆ? ನನ್ನವರು. ಅಲ್ಲೂ ಏನಿದೆ ಅವನಲ್ಲಿ ಈಗಲೂ? ಅಭಿಮಾನ. ಪಾಂಡವಾಶ್ಚೈವ, ಆ 5 ಜನ ಪಾಂಡವರು ಏನು ಮಾಡ್ತಾ ಇದ್ದಾರೆ? ಅಲ್ಲದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಾನೆ. ಅಂದರೆ ಕುರುಕ್ಷೇತ್ರವೆಂಬ ಧರ್ಮಕ್ಷೇತ್ರದಲ್ಲಿ ಅದು ಭೀಕರ ರಣರಂಗ.
ಅಂತಹ ರಣರಂಗವನ್ನು ಧರ್ಮಕ್ಷೇತ್ರ ಅಂತ ಧೃತರಾಷ್ಟ್ರ ಸಹ ಒಪ್ಕೋತಾ ಇದ್ದಾನೆ. ಅದಕ್ಕೆ ಕಾರಣ ಏನು ಮುಂದೆ ಹೇಳ್ತೀನಿ. ನಾನು 2 ಪ್ರಶ್ನೆಗಳನ್ನು ಹಾಕಿದ್ದೀನಿ. ಶ್ರೀಕೃಷ್ಣ ಅಂತ ಮಹಾಯುದ್ಧ ನಡೀಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ಟ? ಅದು ಹಾಗೆ ಮಾಡಬಹುದಾಗಿತ್ತ ಶ್ರೀಕೃಷ್ಣ. 2ನೇದು, ಅಂಥ ರಣರಂಗವನ್ನು ಹೋಗಿ ಧೃತರಾಷ್ಟ್ರ ಏನಂತ ಹೇಳ್ತಿದ್ದಾನೆ? ಧರ್ಮಕ್ಷೇತ್ರ. ಇದು ಹೇಗೆ ಧರ್ಮಕ್ಷೇತ್ರ? ಇಷ್ಟು ಪ್ರಾಣಹಾನಿ, ಇಷ್ಟು ಹಿಂಸೆ ಸಂಭವಿಸುವಂತಹ ಒಂದು ಬಯಲನ್ನು ಧರ್ಮಕ್ಷೇತ್ರ ಅಂತ ಯಾಕೆ ಕರೀತಾ ಇದ್ದಾನೆ? ಈ ಶ್ಲೋಕದಲ್ಲಿ ಪ್ರಾರಂಭವಾಗುತ್ತೆ ನಮ್ಮ ಭಗವದ್ಗೀತೆ. ಕೊನೆಯ ಅಧ್ಯಾಯ 18ನೇ ಅಧ್ಯಾಯ. 18 ಅಧ್ಯಾಯಗಳಲ್ಲಿ ಕೊನೆಯ ಅಧ್ಯಾಯವನ್ನು ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಆ ಮೋಕ್ಷ ಸನ್ಯಾಸ ಯೋಗದಲ್ಲಿ ಹೆಚ್ಚು ಕಡಿಮೆ ಕೃಷ್ಣನ ಉಪದೇಶ ಮುಕ್ತಾಯಕ್ಕೆ ಬರುತ್ತೆ. ಆ ಮುಕ್ತಾಯದ ಸಂದರ್ಭ 18ನೆಯ ಅಧ್ಯಾಯ 66ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ಹೇ ಅರ್ಜುನ, ನಾನು ನಿನಗೆ ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಈಗ ಒಂದು ವಿಷಯ ನಿನಗೆ ತಿಳಿಸ್ತಾ ಇದ್ದೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿಬಿಡು. ಮಾಮೇಕಂ ಶರಣಂ ವ್ರಜ, ಪರಿಪೂರ್ಣವಾಗಿ ನನಗೆ ಶರಣಾಗತನಾಗ್ಬಿಡು. ಎಲ್ಲ ಹೇಳಿಬಿಟ್ಟು ಕೊನೆಗೆ ಎಲ್ಲ ಬಿಟ್ಬಿಡು, ಏನೂ ಬೇಡ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಎಲ್ಲ ಹೇಳಿಬಿಟ್ಟ. 18 ಅಧ್ಯಾಯಗಳ ತನಕ ಹೇಳಿಬಿಟ್ಟು ಕೊನೆಯಲ್ಲಿ ನಾನು ಹೇಳಿದ್ದೆಲ್ಲ ಮರ್ತು ಬಿಡಪ್ಪ, ಬಿಟ್ಬಿಡು ಹೋಗಲಿ. ಒಂದೇ ಒಂದು, ಏನದು? ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಬಿಟ್ಟು ಪರಿಪೂರ್ಣವಾಗಿ ನನಗೆ ಶರಣಾಗತನಾಗ್ಬಿಡು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಅಹಂ ತ್ವಾಂ, ನಾನು ನಿನ್ನ ಎಲ್ಲ ಪಾಪಗಳನ್ನು ಶುಚಿಗೊಳಿಸಿ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನಗೆ ಮೋಕ್ಷವನ್ನು ನೀಡಿಬಿಡ್ತೇನೆ. ಇದೇನಿದು ಭಗವಂತನೋ? ಈ ರೀತಿ ಹೇಳಬಹುದಾ? ಭಗವಂತ ನೀನು ನನಗೆ ಶರಣಾಗತನಾಗ್ಬಿಡು, ನಾನು ನಿನಗೆ ಮೋಕ್ಷವನ್ನು ಕೊಟ್ಟುಬಿಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಇದು ಹೇಗೆ? ಏನೆಲ್ಲ ಮಾಡಿಬಿಟ್ಟು ನಾನು ಹೋಗಿ ದೇವಸ್ಥಾನದಲ್ಲಿ ದೀರ್ಘದಂಡ ಪ್ರಣಾಮ ಮಾಡಿ, ಭಗವಂತ ನಾನು ನಿನಗೆ ಶರಣಾಗತನಾಗ್ಬಿಟ್ಟಿದ್ದೀನಿ ಅಂತಂದರೆ ಹಾಗಾದರೆ ಎಲ್ಲ ಅಧರ್ಮಗಳು ಕಳೆದು ಹೋದಂಥ, ಹಾಗಾದರೆ ನನಗೆ ಮೋಕ್ಷ ಸಿಕ್ಕ ಹಾಗ? ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾ ಹೋಯ್ತು ಅಂತಂದರೆ ಈ ಜಗತ್ತಿನಲ್ಲಿ ಅಧರ್ಮ ಉಳಿಯುತ್ತಾ, ಧರ್ಮ ಉಳಿಯುತ್ತಾ? ಮತ್ತು ಇದೇನು ಕೃಷ್ಣ ಈ ರೀತಿ ಹೇಳ್ತಾನೆ? ಇರಲಿ, ಈಗ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಹೋಗೋಣ. ಕುರುಕ್ಷೇತ್ರ ರಣಭೂಮಿಯನ್ನು ಧರ್ಮಕ್ಷೇತ್ರ ಅಂತ ಧೃತರಾಷ್ಟ್ರ ಕರೆದ. ಖಂಡಿತವಾಗಿಯೂ ಕುರುಕ್ಷೇತ್ರ ಧರ್ಮಕ್ಷೇತ್ರವೇ ಹೌದು. ಹೌದು, ಭೀಕರ ರಣರಂಗ, ಲಕ್ಷಾಂತರ ಜೀವಗಳ ಪ್ರಾಣಹಾನಿಯಾಗುವ ಸ್ಥಳ, ಹೊಡೆದಾಡುವ ರಕ್ತಪಾತವಾಗುವ ಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂತ ಹೇಳೋದು ಬಹಳ ಕಷ್ಟ. ಆದರೆ ಗಮನಿಸಿ ನೋಡಿ, ಈ ಯುದ್ಧ ಅನಿವಾರ್ಯವಾಗಿತ್ತು. ಇಟ್ ವಾಸ್ ಇನ್ಎವಿಟಬಲ್. ದೇರ್ ವಾಸ್ ನೋ ಅದರ್ ವೇ ಟು ಸಾಲ್ವ್ ದ ಪ್ರಾಬ್ಲಮ್. ಅಧರ್ಮದ ಒಂದು ಬಂಡವಾಳ ವಿಪರೀತ ಅಧಿಕವಾಗೋಗಿತ್ತು ಈ ಮರ್ತ್ಯ ಲೋಕದಲ್ಲಿ. ಈ ಅಧರ್ಮವನ್ನು ನಾಶಪಡಿಸಬೇಕಾದದ್ದು ಸಮಾಜದ ಕರ್ತವ್ಯವಾಗಿತ್ತು, ಸಮಾಜದ ಹಿರಿಯರ ಕರ್ತವ್ಯವಾಗಿತ್ತು. ಆದರೆ ಸಮಾಜದ ಹಿರಿಯರು ಅಂಧರಾಗಿ ಕುಳಿತಿದ್ದರು. ಅಧರ್ಮ ಕಣ್ಣ ಮುಂದೆ ನಡೀತಾ ಇದ್ರೂ ಅದನ್ನು ಪ್ರಶ್ನಿಸಲಿಕ್ಕೂ ಹೋಗಲಿಲ್ಲ. ಅಧರ್ಮವನ್ನು ಸಹಿಸಿಕೊಳ್ತಾ ಹೋದರು. ಆ ಸಹನೆಗೂ ಒಂದು ಮಿತಿ ಇದೆ. ಅಧರ್ಮವನ್ನು ಹಾಗೆ ಬಿಟ್ಟರೆ ಮುಂದಿನ ಪೀಳಿಗೆ ಏನು ಮಾಡುತ್ತೆ ಗೊತ್ತಾ? ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳುತ್ತೆ. ಹೌದಾ ಅಲ್ವಾ? ನಾವು ಮುಂದಿನ ಪೀಳಿಗೆಗೆ ಸಮಾಜವನ್ನು ಕಟ್ಟುವಾಗ ಒಂದು ಮಾದರಿಯನ್ನು ಸೃಷ್ಟಿ ಮಾಡಬೇಕು. ನಾವು ಸೃಷ್ಟಿ ಮಾಡುವಂತಹ ಮಾದರಿ ಅಧರ್ಮದ ಮಾದರಿಯಾದರೆ ಮುಂದೆ ಸಮಾಜ ಗೊಂದಲಕ್ಕೆ ಸಿಕ್ಕಾಕ್ಕೊಂಡ್ಬಿಡುತ್ತೆ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದೇ ಅದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಹಂತದಲ್ಲಿ ಭಗವಂತ ಮಧ್ಯೆ ಪ್ರವೇಶ ಮಾಡಲೇಬೇಕಾಗಿತ್ತು. ಈ ಯುದ್ಧ ಅನಿವಾರ್ಯವಾಗಿತ್ತು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 2 ಪಾಪಗಳನ್ನು ಹೇಳ್ತಾನೆ. ಮನುಷ್ಯ ಮಾಡುವ ಎಲ್ಲ ಪಾಪಗಳನ್ನು 2 ಪಾಪಗಳಾಗಿ ವಿಂಗಡಿಸ್ತಾನೆ. ಮೊದಲನೇ ಪಾಪ ಏನು ಗೊತ್ತಾ? ಸಿನ್ ಆಫ್ ಕಮಿಷನ್. 2ನೇ ಪಾಪ ಏನು ಗೊತ್ತಾ? ಸಿನ್ ಆಫ್ ಒಮಿಷನ್. ಏನು ಹಾಗಂದರೆ, ಸಿನ್ ಆಫ್ ಕಮಿಷನ್ ಅಂದರೆ ಏನು? ಮಾಡಬಾರದ್ದನ್ನು, ಅಧರ್ಮವನ್ನು ಮಾಡೋದು ಸಿನ್ ಆಫ್ ಕಮಿಷನ್. ಯಾವುದು ಧರ್ಮ ಬಾಹಿರವೋ ಅದನ್ನು ನಾವು ಮಾಡಿದ್ರೆ ಅದನ್ನೇನಂತ ಕರೀತಾರೆ? ಸಿನ್ ಆಫ್ ಕಮಿಷನ್. ತಪ್ಪು ಮಾಡ್ತಿದ್ದೀವಿ ನಾವು. ಇದು ಮೊದಲನೇ ಪಾಪ. 2ನೇ ಪಾಪ ಯಾವುದು ಗೊತ್ತಾ? ಸಿನ್ ಆಫ್ ಒಮಿಷನ್. ಒಮಿಷನ್ ಅಂದರೆ ಏನು ಗೊತ್ತಾ? ಯಾವುದೋ ಪಾಪ ನಡೀತಾ ಇದ್ದರೆ
ಆ ಪಾಪವನ್ನು ತಡೆಗಟ್ಟಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಆ ಪಾಪವನ್ನು ನೋಡ್ತಾ ಸುಮ್ಮನೆ ಕುಳಿತಿರ್ತೀವಲ್ಲ, ಅದು ಏನಾಗುತ್ತೆ? ಸಿನ್ ಆಫ್ ಒಮಿಷನ್. ಎರಡೂ ಇತ್ತು ಅಲ್ಲಿ. ಆ ಮಹಾಭಾರತದ ಯುದ್ಧ ನಡೆಯೋಕ್ಕೆ ಮೊದಲು ಈ ಎರಡೂ ರೀತಿಯ ಪಾಪಗಳು ತುಂಬಿ ತುಳುಕ್ತಾ ಇದ್ದು. ಎರಡನೇ ಪಾಪ ಯಾವುದು? ಅಧರ್ಮ ನಡೀತಾ ಇದ್ದರೆ ಅದನ್ನು ಸುಮ್ಮನೆ ನೋಡ್ತಾ ಕೂತ್ಕೊಂಡಿರೋದು. ನೋಡಿ, ನೀವೇ ಗಮನಿಸಿ ನೋಡಿ, ಭೀಷ್ಮಾಚಾರ್ಯರು ಪಿತಾಮಹರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಅಶ್ವತ್ಥಾಮ ಮುಂತಾದವರು ತಿಳಿದೋ ತಿಳಿಯದೆಯೋ ಈ ಎರಡನೇ ಪಾಪ ಮಾಡಿದ್ರು. ಯಾವುದು ಎರಡನೇ ಪಾಪ? ಸಿನ್ ಆಫ್ ಒಮಿಷನ್. ಒಂದು ಸ್ತ್ರೀಗೆ ಅರಮನೆಯ ಸಭಾಭವನದಲ್ಲಿ ವಸ್ತ್ರಾಪಹರಣ ನಡೀತಾ ಇದ್ದರೆ ಸುಮ್ಮನೆ ಕುಳಿತಿದ್ರಲ್ಲ, ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಡಲಿಲ್ವಲ್ಲ, ಅದಕ್ಕಿಂತ ಒಂದು ಘೋರ ಪಾಪ ಮತ್ತೊಂದು ಇಲ್ಲ. ಶ್ರೀಕೃಷ್ಣ ಮಹಾಭಾರತದಲ್ಲಿ ಈ ವಿಷಯವನ್ನು ವಿವರಿಸಿ ಹೇಳ್ತಾನೆ. ಸ್ತ್ರೀಯರ ಮಾನ ಅಪಮಾನಗಳು ಎಂದು ಈ ಒಂದು ಹಂತಕ್ಕೆ ಬಂದು ಇಳಿತೋ ಆಗಲೇ ಆತ ಹೇಳಿದ್ದು, ಅಭ್ಯುತ್ಥಾನಂ ಅಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈಗ ಈ ಹಂತದಲ್ಲಿ ಭಗವಂತನ ಪ್ರವೇಶ ಬೇಕಾಗೇ ಇತ್ತು. ಆ ಭಗವಂತ ಸಹ ಬಹಳ ಪ್ರಯತ್ನ ಪಟ್ಟ. ದುರ್ಯೋಧನನೆಂಬ ಒಬ್ಬ ವ್ಯಕ್ತಿಯನ್ನು ತೀಡಲಿಕ್ಕೆ ಆತ ಶಾಂತಿ ಸಂಧಾನವನ್ನು ತಗೊಂಡು ಹೋದ. ಆದರೆ ದುರ್ಯೋಧನ ಅದನ್ನು ತಿರಸ್ಕರಿಸಿದ. ಆತ ತಿರಸ್ಕರಿಸಿದಾಗ ರಾಜನ ಸ್ಥಾನದಲ್ಲಿ ಕುಳಿತಿದ್ದವನು ಯಾರೋ? ಧೃತರಾಷ್ಟ್ರ. ದುರ್ಯೋಧನ ರಾಜಕುಮಾರ. ಅದು ರಾಜನ ಸ್ಥಾನದಲ್ಲಿ ಕುಳಿತಿರುವಂಥ ಧೃತರಾಷ್ಟ್ರ ಸಹ ನಿರ್ಧಾರ ತಗೊಳ್ಳಲಿಲ್ಲ. ಅಂಥ ಧೃತರಾಷ್ಟ್ರನಿಗಿಂತ ಹಿರಿಯ ವ್ಯಕ್ತಿಯಾದಂಥ ಭೀಷ್ಮ ಪಿತಾಮಹ, ವಂಶಕ್ಕೆ ಅತ್ಯಂತ ಹಿರಿಯ, ಆತ ಸಹ ಒಂದು ನಿರ್ಧಾರ ತಗೊಳ್ಳಲಿಲ್ಲ. ದ್ರೋಣಾಚಾರ್ಯರು ಗುರುಗಳಾಗಿ ನಿಂತು, ದುರ್ಯೋಧನನಿಗೂ ಅವರು ಗುರುಗಳೇ, ಆ ಸಕಲ ಕೌರವರಿಗೂ ಅವರು ಗುರುಗಳೇ, ಗುರುವಾಗಿ ನಿಂತು ಆತ ದಂಡಿಸುವ ಒಂದು ಶಕ್ತಿಯನ್ನು ಹೊಂದಿದ್ದಾನೆ. ಆದರೆ ಆತ ಆ ಶಕ್ತಿಯನ್ನು ಪ್ರಯೋಗ ಮಾಡಲಿಲ್ಲ. ನನಗೆ ಯಾಕೆ ಬೇಕಪ್ಪ, ನಾನು ಇವ್ರ ಉಪ್ಪನ್ನು ತಿಂದಿದ್ದೀನಿ, ನಾನು ಇವ್ರ ಜೊತೆ ಇರ್ತೀನಿ ಅಂತ ಅವ್ರ ಜೊತೆನೇ ಸೇರ್ಕೊಂಡು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಗಮನಿಸಿ ನೋಡಿ, ವಿಭೀಷಣ ಏನು ಮಾಡ್ದ? ರಾವಣ ಮಾಡಬಾರದ ಕೆಲಸ ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ವಿಭೀಷಣ ರಾವಣನನ್ನು ಬಿಟ್ಟು ಬಂದೇನ ಯಾರನ್ನು ಸೇರಿಕೊಂಡ? ರಾಮನನ್ನು ಸೇರಿಕೊಂಡ. ನಾನು ಧರ್ಮದ ಕಡೆ ಇರ್ತೀನಿ, ಅಧರ್ಮದ ಕಡೆ ಇರಲ್ಲ ಅಂತ. ಅದೇ ಕರ್ಣ ಏನು ಮಾಡ್ದ? ದುರ್ಯೋಧನ ಅಷ್ಟು ಅಧರ್ಮ ಮಾಡ್ತಾ ಇದ್ರೂ ಅವನು ಅಧರ್ಮದ ಜೊತೆಗೆ ಸೇರಿಕೊಂಡ. ಆದರೆ ಅದಕ್ಕೊಂದು ಲೇಪನವನ್ನು ಕೊಟ್ಟ. ಏನು ಲೇಪನ ಕೊಟ್ಟ? ನಾನು ಆತನ ಋಣದಲ್ಲಿದ್ದೀನಿ, ಆತನೇ ನನ್ನನ್ನು ಕಾಪಾಡಿದವನು, ಹಾಗಾಗಿ ಆತ ಏನು ಮಾಡಿದ್ರು ನಾನು ಅದನ್ನು ಒಪ್ಕೊಳ್ತೀನಿ. ಧರ್ಮವೇ, ಅಧರ್ಮವೇ. ಅದನ್ನು ಪರಿಪಾಲಿಸಿದ್ದು ವಿಭೀಷಣ ಪರಿಪೂರ್ಣವಾಗಿ ಪರಿಪಾಲಿಸಿದ್ದ ಅದನ್ನು. ಹಾಗಾದರೆ ಶ್ರೀಕೃಷ್ಣ ಭಗವಂತ ಸಹ ಎಲ್ಲ ಅಧರ್ಮವನ್ನು, ದುರ್ಯೋಧನನ ಅಟ್ಟಹಾಸವನ್ನು, ಸ್ತ್ರೀಯಾದ ದ್ರೌಪದಿಯ ಮಾನಭಂಗವನ್ನು ಸುಮ್ಮನೆ ಗಮನಿಸುತ್ತಾ ಕುಳಿತುಕೋಬೇಕಾ? ಹಾಗಾದರೆ ಶ್ರೀಕೃಷ್ಣನಿಗೂ ಭೀಷ್ಮಾಚಾರ್ಯರಿಗೂ ದ್ರೋಣಾಚಾರ್ಯರಿಗೂ ಏನು ವ್ಯತ್ಯಾಸ ಬಂತು? ಆತ ಭಗವಂತ. ಕೈಕಟ್ಟಿ ಭಗವಂತನೇ ಸುಮ್ಮನೆ ಕುಳಿತರೆ ನಮ್ಮಂಥವರೆಲ್ಲ ಎಲ್ಲಿ ಹೋಗಬೇಕಾಗತ್ತೆ? ಹಾಗಾಗಿ ಶ್ರೀಕೃಷ್ಣ ಆ ರಣರಂಗವನ್ನು ಪ್ರವೇಶ ಮಾಡಬೇಕಾಗಿತ್ತು. ಶ್ರೀರಾಮಚಂದ್ರ ರಾವಣನೊಡನೆ ಯುದ್ಧ ಮಾಡದೆ ಹೋಗಿದ್ದರೆ ಅದು ಅಧರ್ಮವಲ್ಲವೇ? ಹೌದಾ ಅಲ್ವಾ? ಆತನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗಿ ಅಧರ್ಮವನ್ನು ಆತ ಅನುಸರಿಸುತ್ತಿದ್ರೂ ಹೆಂಡತಿಯನ್ನು ಕಳ್ಕೊಂಡಿದ್ದ, ಅಯ್ಯೋ ಶಾಂತಿಭಂಗವಾಗುತ್ತೆ, ಹಿಂಸೆ ಆಗುತ್ತೆ, ನೂರಾರು ಸಾವಿರಾರು ಪ್ರಾಣಿಗಳು ಜೀವಗಳು ಸತ್ತೋಗುತ್ತೆ ಅಂತ ಸುಮ್ಮನೆ ಕುಳಿತುಕೊಂಡ್ರೆ ಅದು ಧರ್ಮನ? ಅದು ಕ್ಷಾತ್ರ ಧರ್ಮ ಅಲ್ಲ. ಕ್ಷಾತ್ರ ಧರ್ಮ ಅಂದರೆ ಏನು ಅಂದರೆ ಅಧರ್ಮವನ್ನು ಎದುರಿಸಿ ನಿಂತ್ಕೊಳ್ಳೋದು. ನಮ್ಮ ಬುದ್ಧ ಮಾಂಕ್ಗಳಿರ್ತಾರಲ್ಲ, ಬೌದ್ಧಿಸ್ಟ್ ಮಾಂಕ್ಸ್ ಅಂದರೆ ಬೌದ್ಧ ಧರ್ಮವನ್ನು ಅನುಸರಿಸುತ್ತಿರುವಂತಹ ಈ ಸನ್ಯಾಸಿಗಳಿರ್ತಾರಲ್ಲ, ಅವರ ಆಯುಧಗಳನ್ನು ಇಟ್ಕೊಂಡೇ ಓಡಾಡೋದು. ಬೌದ್ಧ ಧರ್ಮ ಏನನ್ನು ಪ್ರಚಾರ ಮಾಡುತ್ತೆ? ಅಹಿಂಸೆಯನ್ನು. ಆದರೆ ಅವ್ರ ಕೈನಲ್ಲಿ ಏನಿರುತ್ತೆ? ಆಯುಧ. ಸಮಯ ಅವಕಾಶ ಅಂತಹ ಪರಿಸ್ಥಿತಿಗೆ ಕರ್ಕೊಂಡು ಹೋದರೆ ಅವರು ಆಯುಧವನ್ನು ಬಳಸ್ತಾರೆ, ಅಧರ್ಮವನ್ನು ಅಳಿಸ್ತಾರೆ, ಸಮಾಜಕ್ಕೆ ಮುಂದೆ ಒಂದು
ಮಾದರಿಯಾಗಿ ನಿಂತ್ಕೊಳ್ತಾರೆ. ಹಾಗಾಗಿ ಶ್ರೀಕೃಷ್ಣ ಮಾಡಿದ್ದು ಖಂಡಿತ ಆ ಸಂದರ್ಭದಲ್ಲಿ ಭಗವಂತನಾಗಿ ಆತ ಏನು ಮಾಡಬೇಕೋ ಅದನ್ನು ಮಾಡ್ದ. ಭಗವದ್ಗೀತೆಯಲ್ಲಿ ಕೃಷ್ಣ ಆ ಕಾರ್ಯವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾನೆ. ಹೀ ಈಸ್ ನಾಟ್ ರೆಡಿ ಟು ಪಾರ್ಟಿ ವಿತ್ ಸಿನ್ ಆಫ್ ಒಮಿಷನ್. ಅರ್ಜುನನನ್ನು ಸಚೇತನಗೊಳಿಸಲು ತನ್ನ ತತ್ವಬೋಧೆಯನ್ನು ಆತ ನೀಡಲೇಬೇಕಾಯಿತು. ಈ ಅರ್ಜುನನೋ ಮೊದಲು ಯುದ್ಧ ಮಾಡ್ತೀನಿ ಅಂತ ಬಹಳ ಉತ್ಸಾಹದಿಂದ ಹೇಳಿದವನು ರಣರಂಗವನ್ನು ಪ್ರವೇಶ ಮಾಡಿದ ತಕ್ಷಣ ತನ್ನ ಬಂಧು ಬಾಂಧವರನ್ನು, ಸಹೋದರರನ್ನು, ಸ್ನೇಹಿತರನ್ನು ಎಲ್ಲರನ್ನೂ ಕಂಡು ಇವನ ಕೈ ನಡುಗಲಿಕ್ಕೆ ಪ್ರಾರಂಭವಾಯಿತು. ಗಾಂಡೀವ ಕೆಳಗೆ ಬಿದ್ದು ಹೋಯಿತು, ಬಾಯಿ ಒಣಗಿ ಹೋಯಿತು, ತಲೆ ತಿರುಗಲಿಕ್ಕೆ ಪ್ರಾರಂಭವಾಗೋಯಿತು, ಪ್ರಜ್ಞೆಯನ್ನೇ ಕಳ್ಕೊಂಡು ಕಾರ್ಪಣ್ಯ ದೋಷಕ್ಕೆ ಈಡಾಗ್ಬಿಟ್ಟ. ಅಂತಹ ಅರ್ಜುನನನ್ನು ಸಚೇತನಗೊಳಿಸಿ ಆತನ ಸಾರಥಿಯಾಗಿ, ಆತನ ಗುರುವಾಗಿ, ಆತನ ಮಿತ್ರನಾಗಿ ಆತ ಈ ಭಗವದ್ಗೀತೆಯ ಬೋಧನೆಯನ್ನು ಕೊಡಲೇಬೇಕಾಯಿತು. ಶ್ರೀಕೃಷ್ಣ ಒಬ್ಬ ದೊಡ್ಡ ಮನಃಶಾಸ್ತ್ರಜ್ಞ. ಅವನಿಗೆ ಹಿ ವಾಸ್ ಅ ಗ್ರೇಟ್ ಸೈಕಿಯಾಟ್ರಿಸ್ಟ್ ಆಫ್ ಆಲ್. ಅವನಂತಹ ಮನೋವೈಜ್ಞ ತಜ್ಞರು ಮತ್ತೊಬ್ಬರಿಲ್ಲ. ಭಗವಂತನೇ ಅವನಿಗೆ ಸಿದ್ಧಿಸದಂತಹ ವಿದ್ಯೆ ಇಲ್ಲ, ಜ್ಞಾನವಿಲ್ಲ. ಆತ ಹೇಳ್ತಾನೆ, 18ನೇ ಅಧ್ಯಾಯದಲ್ಲಿ 63ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಷ್ಟು ನೋಡಿ, ಈ ಕೃಷ್ಣ ಮತ್ತು ಶ್ರೀಕೃಷ್ಣ ಮತ್ತು ಅರ್ಜುನ ನರನಾರಾಯಣರು. ಅರ್ಜುನ ನರ ಅಂದರೆ ಮನುಷ್ಯ, ಶ್ರೀಕೃಷ್ಣ ನಾರಾಯಣ. ನರ ಅಂದರೆ ಕೆಳಗಿನ ಮನಸ್ಸು. ನರ ಅಂದರೆ ಕೆಳಗಿನ ಮನಸ್ಸು. ಏಕೆಂದರೆ ನಾವು ಕೆಲಸ ಮಾಡೋದೆಲ್ಲ ಕೆಳ ಮನಸ್ಸಿನಲ್ಲೇ. ಏನದು ಕೆಳ ಮನಸ್ಸು? ಆಲೋಚನೆ ಮಾಡುತ್ತೆ, ಇದು ಸರಿ ಅನಿಸುತ್ತೆ, ಇದು ತಪ್ಪು ಅಂತ ಹೇಳುತ್ತೆ, ಒಳಿತು ಮಾಡುತ್ತೆ, ಕೆಡುಕು ಮಾಡುತ್ತೆ, ಸದಾ ಜಂಜಾಟದಲ್ಲಿ ಮುಳುಗಿರುತ್ತೆ, ತರ್ಕದಲ್ಲಿ ನಿರತವಾಗಿರುತ್ತೆ ಈ ಕೆಳ ಮನಸ್ಸು. ಇಲ್ಲಿ ಸದ್ದು ಗದ್ದಲಗಳು ಹೆಚ್ಚು, ಇಲ್ಲಿ ಭಾವ ತೀವ್ರತೆ ಹೆಚ್ಚು, ಇಲ್ಲಿ ಆಲೋಚನೆಗಳು ಹೆಚ್ಚು. ಈ ಕೆಳ ಮನಸ್ಸಿನ ದ್ಯೋತಕ ಅರ್ಜುನ. ಮೇಲಿನ ಮನಸ್ಸು ಮೌನ ಮನಸ್ಸು, ಉನ್ನತ ಮನಸ್ಸು, ಶಾಂತ ಮನಸ್ಸು. ಅದರ ದ್ಯೋತಕ ಯಾರು? ಶ್ರೀಕೃಷ್ಣ. ಈಗ ಸದ್ಯ ನಮ್ಮಲ್ಲಿ ಕೆಲಸ ಮಾಡ್ತಿರೋ ಪ್ರಜ್ಞೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ? ಕೆಳ ಮನಸ್ಸಿನ ಮಟ್ಟದಲ್ಲ, ಮೇಲಿನ ಮನಸ್ಸಿನ ಮಟ್ಟದಲ್ಲ, ಕೆಳ ಮನಸ್ಸು. ಸದಾ ಏನು ಮಾಡ್ತಿರ್ತೀವಿ? ಸದಾ ಆಲೋಚನೆಗಳಲ್ಲಿ ಮುಳುಗಿರ್ತೀವಿ. ಸದಾ ನಮ್ಮಿಂದ ಏನು ಬರ್ತಾ ಇರುತ್ತೆ? ಭಾವನೆಗಳು ಹೊರ ಬರ್ತಾ ಇರುತ್ತೆ. ಒಳ್ಳೆ ಭಾವನೆಗಳು ಬರ್ತಾ ಇರ್ಬೋದು, ಕೆಟ್ಟ ಭಾವನೆಗಳು ಬರ್ತಾ ಇರಬಹುದು. ನಾವು ಈ ಕೆಳ ಮನಸ್ಸಿನಲ್ಲಿ ಕೆಲಸ ಮಾಡ್ತೀವಿ. ನಾವು ಅರ್ಜುನನಂತೆ, ಆದರೆ ನಮ್ಮೊಳಗಡೆ ಇರೋ ಆತ್ಮ ಕೃಷ್ಣನಂತೆ. ಆತ್ಮ ಏನು ಮಾಡ್ತಾ ಇದೆ? ಸುಮ್ಮನೆ ಕುಳಿತು ಸಕಲವನ್ನೂ ಗಮನಿಸುತ್ತಾ ಇದೆ ಮೌನವಾಗಿ. ಈಗ ಉನ್ನತ ಮನಸ್ಸು ಕೆಳ ಮನಸ್ಸನ್ನು ಹತೋಟಿಗೆ ತಗೋಬೋದಲ್ವಾ? ಅದು ಯಾಕೆ ಹತೋಟಿಗೆ ತಗೊಳ್ಳಲ್ಲ? ಸುಮ್ಮನೆ ಯಾಕೆ ನೋಡ್ತಾ ಕೂತ್ಕೊಳ್ಳುತ್ತೆ? ಹಾಗಾದರೆ ಶ್ರೀಕೃಷ್ಣನೂ ಅಷ್ಟೇ. ಯಾಕೆ ಅರ್ಜುನ ಕೈಯಲ್ಲಿರುವ ಗಾಂಡೀವವನ್ನು ಕೆಳಗೆ ಬಿಟ್ಟುಬಿಟ್ಟ? ಅವನ ಮೈ ಕೈ ಎಲ್ಲ ಬೆವರಿಂದ ಒದ್ದೆ ಆಗೋಗ್ಬಿಟ್ಟಿದೆ, ಅವನು ತೊದಲ್ತಾ ಇದ್ದಾನೆ. ಸುಮ್ಮನೆ ಇದ್ದ ಅರ್ಜುನ. ಯಾಕೆ? ನಮ್ಮ ಆತ್ಮವೂ ಹಾಗೆ ಏನು ಮಾಡ್ತಾ ಇದೆ? ನಾವು ಮಾಡಬಾರದ್ದು ಮಾಡೋದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದರೆ ಅದು ಸುಮ್ಮನೆ ಏನು ಮಾಡ್ತಿದೆ? ನೋಡ್ತಾ ಇದೆ. ಅರ್ಜುನನು ಹಾಗೆ, ಕೃಷ್ಣನು ಹಾಗೆ ನೋಡ್ತಿದ್ದ ಅರ್ಜುನನ ಆ ಒಂದು ಪರಿತಾಪವನ್ನು. ಅವನು ಮಧ್ಯಪ್ರವೇಶ ಮಾಡಲೇ ಇಲ್ಲ. ಅವನು ಮಧ್ಯಪ್ರವೇಶ ಮಾಡಿದ್ದು ನಾನು ಆಗಲೇ ಹೇಳಿದ ಹಾಗೆ, ಅಯ್ಯ ಕೃಷ್ಣ, ಇನ್ನು ನನ್ನಿಂದ ಸಾಧ್ಯ ಇಲ್ಲ, ಇನ್ನು ನಾನು ಈ ಯುದ್ಧವನ್ನು ಮುಂದುವರಿಸಲಿಕ್ಕೆ ನನ್ನಲ್ಲಿ ಚೈತನ್ಯವಿಲ್ಲ, ನನಗೆ ದಾರಿಯನ್ನು ತೋರಿಸು ಅಂತ ಬೇಡಿಕೊಂಡು ಶರಣಾಗತನಾದಾಗ ಇರಲಿ. ಆಮೇಲೆ ಭಗವದ್ಗೀತೆ ಬೋಧನೆ ಮಾಡ್ದ. ಬೋಧನೆ ಎಲ್ಲ ಮಾಡಾದಮೇಲೆ 18ನೇ ಅಧ್ಯಾಯದಲ್ಲಿ ಆತ ಒಂದು ಶ್ಲೋಕ ಇದೆ. 18ನೇ ಅಧ್ಯಾಯ 63ನೇ ಶ್ಲೋಕ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ವೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇದರ ಅರ್ಥ ಏನು ಗೊತ್ತಾ? ಅಯ್ಯ ಅರ್ಜುನ, ನಾನು ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿ ಹೇಳಿದ್ದೇನೆ. ಗುಹ್ಯ ಅಂದರೆ ಸೀಕ್ರೆಟ್, ಮಿಸ್ಟೀರಿಯಸ್ ಅಂತ, ಬಹಳ ಸೀಕ್ರೆಟ್, ಅದು ಎಲ್ರಿಗೂ ಗೊತ್ತಿಲ್ಲದೆ ಇರುವಂತಹ ವಿದ್ಯೆ. ಅಂತಹ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು, ಧರ್ಮ ಅಧರ್ಮಗಳ ಒಂದು ಸೂಕ್ಷ್ಮತೆಯನ್ನು ನಿನಗೆ ವಿವರಿಸಿ ಹೇಳಿದ್ದೇನೆ. ಇದನ್ನು ಕುರಿತು ನೀನು ಸಂಪೂರ್ಣವಾಗಿ ವಿಮರ್ಶಿಸು, ನಿನ್ನ ಇಷ್ಟದಂತೆ ನೀ ಮಾಡು. ಎಷ್ಟು ಸುಂದರವಾದಂತಹ ಒಂದು ವಿಚಾರ ಗೊತ್ತಾ ಇದು? ಅಂತ ಭಗವಂತ ಏನು ಹೇಳ್ದ? ಯಥೇಚ್ಛಸಿ ತಥಾ ಕುರು.
ಅಯ್ಯ ಅರ್ಜುನ, ನಿನ್ನ ಇಷ್ಟ ಏನೋ, ನಿನ್ನ ಇಚ್ಛೆ ಏನೋ, ನಿನಗೇನು ಅನಿಸುತ್ತೋ ಅದನ್ನು ನೀನು ಮಾಡು. ಪರಮಾತ್ಮನಾದ ಶ್ರೀಕೃಷ್ಣ ಅರ್ಜುನನಿಗೆ ಏನು ಮಾಡ್ಬೋದಾಗಿತ್ತು? ಏಯ್, ನಾನು ಹೇಳ್ದಂಗೆ ಮಾಡೋ. ನಾವು ಮನೇಲಿ ಮಾಡ್ತೀವಲ್ವ ಮಕ್ಕಳಿಗೆ, ಬಾಯಿ ಮುಚ್ಕೊಂಡು ನಾನೇನು ಹೇಳಿದ್ನೋ ಅದನ್ನು ಮಾಡಿ, ನಿನಗೆ ಗೊತ್ತಾಗಲ್ಲ, ಹೇಳ್ತೀವೋ ಇಲ್ವಾ? ಶ್ರೀಕೃಷ್ಣ ಮಾಡಲಿಲ್ಲ. ನಾನು ಹೇಳ್ದಂಗೆ ನೀನು ಮಾಡು ಅಂತ ಹೇಳಲಿಲ್ಲ. ನೀನು ನನ್ನ ಕೇಳಿಕೊಂಡೆ, ನಾನು ನಿನಗೇನು ಹೇಳಬೇಕೋ ಅದನ್ನು ಹೇಳಿದ್ದೀನಿ. ಇದ್ರ ಮೇಲೆ ವಿಮರ್ಶೆ ಮಾಡು, ನಿನಗೆ ಏನು ಅನಿಸುತ್ತೋ ಅದನ್ನು ನೀನು ಮಾಡು. ಅದು ಯಾಕೆ ಹೀಗೆ ಹೇಳ್ದ? ಅದು ಯಾಕೆ ಹಾಗೆ ಹೇಳ್ತಾನೆ ಅಂದರೆ, ಭಗವಂತನೂ ಸಹ ನಾನು ಏನು ಹೇಳುತ್ತೀನೋ ಸುಮ್ಮನೆ ಅದನ್ನು ನೀನು ಮಾಡು ಅಂತ ಆದೇಶಿಸಲಿಲ್ಲ. ಅಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಸ್ವಇಚ್ಛೆಗೆ ಎಷ್ಟು ಮಹತ್ವವಿದೆ ಗಮನಿಸಿ. ಅರ್ಜುನನು ಒಂದು ಆತ್ಮ, ಆ ಆತ್ಮಕ್ಕೆ ಏನೋ ತಿಳುವಳಿಕೆ ಬೇಕು, ಅದನ್ನು ಕೊಡಬೇಕಾಗಿತ್ತು. ನಿರ್ಧಾರ ಮಾಡಬೇಕಾಗಿರೋದು ಯಾರು? ಅರ್ಜುನನೇ ನಿರ್ಧಾರ ಮಾಡಬೇಕು. ಕಾರಣ, ಹಿ ಹ್ಯಾಸ್ ಟು ಪ್ಲೇ ಹಿಸ್ ರೋಲ್. ಅರ್ಜುನಾಸ್ ರೋಲ್ ಕೆನಾಟ್ ಬಿ ಟೇಕನ್ ಬೈ ಕೃಷ್ಣ. Krishna's role is to guide him, but ultimately decision making rests with Arjuna and he has to take. ಭಗವಂತ ಇನ್ನೊಬ್ಬರ ಒಂದು ಹಕ್ಕನ್ನು ಎಂದು ಕಸಿದುಕೊಳ್ಳುವವನಲ್ಲ. ನೀನು ಹೀಗೆ ಮಾಡು, ಹಾಗೆ ಮಾಡು ಎಂದು ಒತ್ತಾಯಿಸಲು, ಜಬರದಸ್ತಿ ಮಾಡಲು ಯಾರಿಗೂ ಈ ಸೃಷ್ಟಿಯಲ್ಲಿ ಅಧಿಕಾರವಿಲ್ಲ. ಮಗ ಪೋಲಿ ಬಿದ್ದು ಹೋಗ್ತಿದ್ದಾನೆ, ಅವನೇನೋ ಹಾಳಾಗಿ ಹೋಗ್ತಿದ್ದಾನೆ, ನನ್ನ ಕೆಲಸ ಏನೋ? ನಾನು ಆತನಿಗೇನು ಮಾಡಬೇಕು? ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕು. ನಾನು ನನ್ನೆಲ್ಲ ಪ್ರಯತ್ನವನ್ನು ಮಾಡ್ತೇನೆ, ಆದರೆ ಅವನನ್ನು ಹೊಡಿಲಿಕ್ಕೆ, ಬಡಿಲಿಕ್ಕೆ, ಅವನನ್ನು ಹಿಂಸೆ ಕೊಡಲಿಕ್ಕೆ ನನಗೆ ಹಕ್ಕಿಲ್ಲ. ಐ ಡೋಂಟ್ ಹ್ಯಾವ್. ಅದೊಂದು ಆತ್ಮ. ಆ ಆತ್ಮ ಆ ಹಂತದ ಬೆಳವಣಿಗೆ ಹೊಂದಿದೆ. ಆ ಹಂತದಲ್ಲಿ ಆ ಆತ್ಮಕ್ಕೆ ಅದು ಸರಿ ಅಂತ ಅನ್ನಿಸ್ತಾ ಇದೆ. ಅದನ್ನು ತೀಡೋ ಪ್ರಯತ್ನ ಮಾಡ್ಬೋದೇ ಹೊರತು ಅದಕ್ಕೆ ಹಿಂಸೆ ಕೊಡೋದಾಗಲಿ, ಅದನ್ನು ಹೊಡೆಯೋದಾಗಲಿ, ಬಡಿಯೋದಾಗಲಿ ಯಾರಿಗೂ ಹಕ್ಕಿಲ್ಲ. ಅದನ್ನೇ ಹೇಳೋದು ವ್ಯಕ್ತಿ ಸ್ವಾತಂತ್ರ್ಯ, ಅದು ಆತ್ಮ ಸ್ವಾತಂತ್ರ್ಯ. ಪ್ರತಿ ಜೀವಿಗೂ ತನ್ನದೇ ಆದ ಪ್ರಜ್ಞೆ ಇದೆ. ಆ ಪ್ರಜ್ಞೆ ತನ್ನದೇ ರೀತಿಯಲ್ಲಿ ವ್ಯಕ್ತವಾಗಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ಪ್ರಾಬಬ್ಲಿ ಕಾಡು ಮನುಷ್ಯನ ಒಂದು ಸ್ಥಿತಿಯಲ್ಲಿರ್ಬೋದು. ಆ ಕಾಡು ಮನುಷ್ಯನ ಸ್ಥಿತಿಯಲ್ಲಿರೋ ಪ್ರಜ್ಞೆಯನ್ನು ನಾನು ಹೊಡೆದು ಬಡ್ದು ಸರಿ ಮಾಡ್ತೀನಿ ಅಂತಂದರೆ ಖಂಡಿತ ಅದು ಸರಿ ಆಗೋದಿಲ್ಲ. ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದದ್ದು, ಸ್ವ ಇಚ್ಛೆಗೆ ವಿರುದ್ಧವಾದದ್ದು. ಸೃಷ್ಟಿಯಲ್ಲಿ ಪ್ರತಿ ಜೀವಿಗೂ ತನ್ನದೇ ಆದ ಪ್ರಜ್ಞೆ ಇದೆ. ಗುರು ಹಿರಿಯರು, ಬಂಧು ಮಿತ್ರರು ಸಲಹೆ ಕೊಡಬಹುದೇ ಹೊರತು ಯಾರನ್ನೂ ಒತ್ತಾಯಿಸಬಾರದು. ಹಾಗಾದರೆ ಅವರನ್ನೆಲ್ಲ, ಪೋಲಿ ಪುಡಾರಿಗಳನ್ನೆಲ್ಲ ಯಾರು ನಿಯಂತ್ರಿಸಬಹುದು. ಯಾರು ನಿಯಂತ್ರಿಸಬೇಕು? ಕಾನೂನು. ಆ ದೇಶದ ಕಾನೂನು, ಆ ದೇಶದ ಅಧಿಕಾರ, ಆ ದೇಶದ ವ್ಯವಸ್ಥೆ ಏನಿದೆಯೋ ಅದು ಅವರನ್ನು ಹೇಗೆ ನಿಯಂತ್ರಿಸಬೇಕೋ ಹಾಗೆ ನಿಯಂತ್ರಿಸಬಹುದು. ಓಕೆ, ಇತರರಿಗೆ ಆ ಒಂದು ಪವರ್ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಈ ಒಂದು ತತ್ವವನ್ನು ಎಷ್ಟು ಸುಂದರವಾಗಿ ವ್ಯಕ್ತಪಡಿಸಿದ್ದಾನೆ ನೋಡಿ. ಎಷ್ಟು ಆತ್ಮೀಯ ಸ್ನೇಹಿತ ಅರ್ಜುನ, ಶಿಷ್ಯ ಅಂತ ಬೇರೆ ಅನ್ನಿಸ್ಕೊಂಡಿದ್ದಾನೆ. ಜೊತೆಗೆ ಆತನಿಗೆ ಭಾವಮೈದುನ ಸಹ ಆಗಬೇಕು. ಅತ್ತೆಯ ಮಗ ಅರ್ಜುನ. ಈ ಯಾವ ಬಾಂಧವ್ಯಗಳನ್ನು ಆತ ಪರಿಗಣಿಸಲಿಲ್ಲ. ಅಯ್ಯ, ನಿನಗೆ ವ್ಯಕ್ತಿ ಸ್ವಾತಂತ್ರ್ಯವಿದೆ, ನಿನ್ನ ನಿರ್ಧಾರವನ್ನು ನೀನೇ ತಗೋ. ಸಂಸರಣೆಯಲ್ಲಿ ಒಂದೊಂದು ಜೀವ ಒಂದೊಂದು ಹಂತದಲ್ಲಿದೆ. ಆ ಹಂತದಲ್ಲಿ ಅದಕ್ಕೆ ಯಾವುದು ಸರಿ ಎಂದನಿಸುತ್ತದೆಯೋ ಅದನ್ನು ಅದು ಮಾಡುತ್ತೆ. ಅದನ್ನು ಮಾಡಿ ತಕ್ಕ ಕರ್ಮಗಳನ್ನು ಕಟ್ಟಿಕೊಳ್ಳುತ್ತೆ, ಕರ್ಮ ಫಲವನ್ನೂ ಅನುಭವಿಸುತ್ತದೆ. ಆದ್ದರಿಂದ ಗುರು ಹಿರಿಯರ ಕೆಲಸ ಸೂಕ್ತ ಸಮಯದಲ್ಲಿ ಅವಕಾಶ ಬಂದಾಗ ಸೂಕ್ತ ಸಲಹೆಯನ್ನು ನೀಡೋದು, ಸುಮ್ಮನಿರೋದು. ಎಂಥ ಸಂದರ್ಭಗಳಲ್ಲೂ ನಮ್ಮ ಕೆಲಸ ಏನೋ ಸೂಕ್ತ ಸಲಹೆಯನ್ನು ನೀಡಬೇಕು, ಆಮೇಲೆ ಸುಮ್ಮನಿರಬೇಕು. ಪರಮಗುರು ಚರಣ ಸನ್ನಿಧಿಯಲ್ಲಿ ನಮ್ಮ ಜಿಡ್ಡು ಕೃಷ್ಣಮೂರ್ತಿಗಳು ಬರೆದ ಗ್ರಂಥ, ಅದರಲ್ಲಿ ಭಾಳ ಸುಂದರವಾಗಿ ಕೊಡ್ತಾರೆ ಅವರು. ಟು ನೋ, ಟು ಡೇರ್, ಟು ವಿಲ್ ಆ್ಯಂಡ್ ಟು ಬಿ ಸೈಲೆಂಟ್. ಟು ನೋ, ಟು ಡೇರ್, ಟು ವಿಲ್ ಆ್ಯಂಡ್ ಟು ಬಿ ಸೈಲೆಂಟ್. ಅಂದರೆ ಅರ್ಥ ಏನು ಗೊತ್ತಾ? ಇದರ ಅರ್ಥ ಏನಂದರೆ, ಟು ನೋ ತಿಳಿದುಕೋ, ಟು ಡೇರ್ ಧೈರ್ಯ ಮಾಡು, ಟು ವಿಲ್ ಇಚ್ಛಿಸು, ಟು ಬಿ ಸೈಲೆಂಟ್. ಇಷ್ಟೆಲ್ಲ ಮಾಡಾದ್ಮೇಲೆ ನಾವೇನು ಮಾಡಬೇಕು? ಸುಮ್ಮನಿರಬೇಕು. ಈ ಸುಮ್ಮನಿರೋದಿದೆಯಲ್ಲ ಬಹಳ ಕಷ್ಟದ ಸಂಗತಿ ನಮಗೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಮಾಡಿ ತೋರಿಸಿದ್ದು. ಸುಮ್ಮನಿದ್ದ. ಅಯ್ಯ,
ಯಥೇಚ್ಛಸಿ ತಥಾ ಕುರು, ನಿನ್ನಿಚ್ಛೆ ಏನೋ ಅದನ್ನು ಮಾಡಯ್ಯ ನೀನು. ಭಗವದ್ಗೀತೆಯ ಕೊನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಅಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾ ಶರಣಾಗತ ಕ್ಷೇತ್ರಕ್ಕೆ ಪ್ರವೇಶವಾಗಿಬಿಡುತ್ತೆ ಭಗವದ್ಗೀತೆ. ಭಗವದ್ಗೀತೆಯ ಪ್ರಾರಂಭವೂ ಶರಣಾಗತಿ, ಭಗವದ್ಗೀತೆಯ ಕೊನೆಯೂ ಶರಣಾಗತಿ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನ ಶರಣಾಗತನಾಗ್ಬಿಡ್ತಾನೆ. ಯಾರಿಗೆ? ಕೃಷ್ಣನಿಗೆ. ಅಯ್ಯ ನಾನು ನಿನ್ನ ಶಿಷ್ಯನಪ್ಪ, ನಾನು ನಿನಗೆ ಶರಣ ಆಗಿಬಿಟ್ಟಿದ್ದೀನಿ, ನೀನು ಇಷ್ಟ ಏನೋ, ನೀನು ಯಾವ ರೀತಿ ನಡ್ಕೊತೀಯೋ ಆ ರೀತಿ ನಡ್ಕೊಳ್ತೀನಿ ನಾನು ಅಂತ ಬೇಡ್ಕೊಂಡು ಬಿಟ್ಟ. ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಯ್ಯ ನಾನು ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ, ಇನ್ನು ಉಳಿದಿರೋದು ಇಷ್ಟೇ, ಎಲ್ಲವನ್ನು ಪರಿತ್ಯಜಿಸಿ ಸುಮ್ಮನೆ ನನಗೆ ಶರಣಾಗತನಾಗು. ಇದೆಂತಹ ದೇವರಪ್ಪ, ನನಗೆ ಶರಣಾಗತನಾಗು, ನನಗೆ ನಮಸ್ಕಾರ ಮಾಡು, ನಾನು ನಿನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ, ನಿನಗೆ ಮೋಕ್ಷ ಕೊಡಿಸ್ತೀನಿ. ಅಂದರೆ ಮೋಕ್ಷ ಕೊಡಿಸ್ಲಿಕ್ಕೆ ನಾನು ಇದೊಂದು ಲಂಚ ಕೊಡಬೇಕಾ, ಶರಣಾಗತನಾಗಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನೂ ತ್ಯಜಿಸಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗು, ನಾನು ನಿನ್ನ ಎಲ್ಲ ಪಾಪಗಳನ್ನು ಕಳೆದು ಮೋಕ್ಷವನ್ನು ನೀಡುತ್ತೇನೆ ಅಂತ ಹೇಳ್ತಾನೆ. ಇದರ ಅರ್ಥ, ಅಂತರಾರ್ಥ ಬಹಳ ಆಳವಾದದ್ದು. ಹಾಗಾದರೆ ಏನಿದರ ಅಂತರಾರ್ಥ? ಇದರ ಅಂತರಾರ್ಥ ಏನೆಂದರೆ, ಮೋಕ್ಷ ಅಷ್ಟು ಸುಲಭದ ವಿಚಾರವಲ್ಲ, ಶರಣಾಗತಿ ಅಷ್ಟು ಸಾಧಾರಣವಾದ ವಿಷಯವಲ್ಲ. ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿಬಂದು ನನ್ನನ್ನು ಶರಣಾಗಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡು, ನನಗೆ ಮೋಕ್ಷ ಕೊಟ್ಬಿಡು ಅಂತಂದರೆ ಬಂದ್ಬಿಡುತ್ತಾ? ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಶರಣಾಗತಿ ಅನ್ನೋದು ಕೇಳಿಕೊಂಡು ಬೇಡಿಕೊಂಡು ಆಗುವಂಥದ್ದಲ್ಲ. ಎಲ್ಲಿವರೆಗೆ ನಾನು ನಿನಗೆ ಶರಣು ಅಂತ ಹೇಳ್ತಿರ್ತೀನೋ ಅಲ್ಲಿವರೆಗೂ ನನ್ನ ಮನಸ್ಸೇನು ಮಾಡ್ತಿದೆ? ಹೇಳೋದು ಯಾವುದು, ಯೋಚನೆ ಮಾಡೋದು ಯಾವುದು, ಭಾವ ಯಾವುದು, ಅದೆಲ್ಲ ಎಲ್ಲಿಂದ ಬರ್ತಿದೆ? ಕೆಳಗಿನ ಮನಸ್ಸು. ಕೆಳಗಿನ ಮನಸ್ಸು ಕೆಲಸ ಮಾಡ್ತಿದ್ರೆ ಶರಣಾಗತ ಸ್ಥಿತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಶರಣಾಗತ ಸ್ಥಿತಿ ಬರೋದು ನಮ್ಮ ಪ್ರಜ್ಞೆ ಕೆಳ ಮನಸ್ಸನ್ನು ಮೀರಿ ಮೇಲಿನ ಮನಸ್ಸನ್ನು ತಲುಪಿದಾಗ. ಮೇಲಿನ ಮನಸ್ಸಂದರೆ ಯಾವುದು? ಮೌನ. ಮೌನ ಸ್ಥಿತಿಯನ್ನು ತಲುಪೋ ತನಕ ಶರಣಾಗತ ಸ್ಥಿತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿನಗೆ ಶರಣಾಗಿದ್ದೀನಿ ಅಂತ ದೀರ್ಘದಂಡ ಪ್ರಣಾಮ ಮಾಡಿಬಿಟ್ರೆ ಶರಣಾಗತನಾಗಿದ್ದೀನಿ ಅಂತ ಅರ್ಥ ಅಲ್ಲ. ಶರಣಾಗತರಾಗೋದು ಅಂತಂದರೆ ನಿಮ್ಮ ಅಹಂಭಾವ ಪೂರ್ತಿಯಾಗಿ ಏನಾಗಬೇಕು? ಪೂರ್ತಿಯಾಗಿ ಕರಗಿ ಹೋಗಬೇಕು, ಲಯವಾಗಿ ಹೋಗಬೇಕು. ಅದು ಲಯವಾಗದೆ ನಾನು ಶರಣಾಗಲು ಸಾಧ್ಯವಿಲ್ಲ. ನನ್ನ ಸರ್ವಧರ್ಮವನ್ನು ಪರಿತ್ಯಜಿಸಲು ಸಾಧ್ಯವಿಲ್ಲ. ನಾನು ಹಲವಾರು ರೀತಿಯ ವ್ಯಾಮೋಹಗಳಿಗೆ, ಹಲವಾರು ರೀತಿಯ ಬಂಧನಗಳಿಗೆ ಸಿಕ್ಕಾಕ್ಕೊಂಡು ಬಿಟ್ಟಿದ್ದೀನಿ. ಈ ಎಲ್ಲ ಬಂಧನಗಳ ಮಧ್ಯೆ ತುದಿಯಿಂದ ನಾನು ಮಾಡುವಂತಹ ಮಾತು, ನಾನು ಹೇಳುವಂತಹ ಮಾತಿಗೆ ಯಾವುದೇ ಅರ್ಥವಿಲ್ಲ. ನಿಜವಾಗಲೂ ಶರಣಾಗತನಾದ ವ್ಯಕ್ತಿ ಮೌನವಾಗಿರ್ತಾನೆ. ಭಗವಂತನ ಕೈಯಲ್ಲಿ ಒಂದು ಉಪಕರಣವಾಗಿಬಿಡ್ತಾನೆ. ಅವನಿಗೆ ಒಂದು ಸ್ವಯಂ ಅಸ್ತಿತ್ವವೇ ಇರೋದಿಲ್ಲ. ತನ್ನ ಅಹಮ್ಮನ್ನು ಪರಿಪೂರ್ಣವಾಗಿ ಕಳ್ಕೊಂಡು ತನ್ನ ಒಂದು ಈ ಕಾಯ ವಾಚ ಮನಸ ತ್ರಿಕರಣ ಏನಿದೆ ಆ ತ್ರಿಕರಣವನ್ನು ಮೇಲಿನ ಮನಸ್ಸಿಗೆ ಒಪ್ಪಿಸ್ಬಿಡ್ತಾನೆ. ಇದು ಲಯವಾಗಿ ಹೋಗುತ್ತೆ. ಒಮ್ಮೆ ರಾಧೆ ಕೊಳಲನ್ನು ಕಂಡು ಬಹಳ 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 ಆ ಕೊಳಲಿನ ಮೇಲೆ ಜಲಸಿ ಅಂದರೆ ಏನು? ಒಂದು ರೀತಿಯ ಅಸೂಯೆಯನ್ನು ಬೆಳೆಸ್ಕೋತಾಳೆ. ಆ ಕೊಳಲು ಕೇಳುತ್ತೆ, ನನ್ನ ಮೇಲೆ ಯಾಕೆ ನೀನು ಅಸೂಯೆಯನ್ನು ಬೆಳೆಸ್ಕೊಂಡಿದೀಯಾ ಅಂತ. ಆಗ ಹೇಳ್ತಾಳೆ ರಾಧೆ, ಸದಾ ಭಗವಂತ ಕೃಷ್ಣನ ತುಟಿಯ ಮೇಲೆ ನೀನು ಇರ್ತೀಯ. ಎಂಥ ಇಂಪಾದ ಗಾಯನವನ್ನು ನನ್ನ ಸಖ ನುಡಿಸ್ತಾನೆ. ನೀನು ಭಗವಂತನಿಗೆ ಎಷ್ಟು ಹತ್ತಿರವಾಗಿದೆಯಾ, ಅಂಥ ಒಂದು ಸ್ಥಾನ ನನಗೆ ಸಿಕ್ಕಲಿಲ್ವಲ್ಲ ಅಂತ ನನಗೆ ಅಸೂಯೆ. ಕೃಷ್ಣ ಅಲ್ಲೇ ಇರ್ತಾನೆ. ಹೇಳ್ತಾನೆ, ರಾಧೆ, ಕೊಳಲಿನಂತಾಗೋದು ಸುಲಭದ ಕೆಲಸವಲ್ಲ. ಯಾಕೆ ಅಂದರೆ ಕೊಳಲನ್ನು ನೋಡು, ಒಳಗೇನಿದೆ? ಒಳಗೇನಿದೆ? ಖಾಲಿ ಇದೆ. ಕೊಳಲು ನುಡಿಸುತ್ತಾ? ಸ್ವತಃ ನುಡಿಸುತ್ತಾ ಸ್ವರವನ್ನು? ಇಲ್ಲ. ಅದೇನು ಮಾಡುತ್ತೆ? ನಾನು ಹೇಗೆ ನುಡಿಸ್ತೀನಿ ಹಾಗೆ ನುಡಿಯುತ್ತೆ. ಅದಕ್ಕೆ ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲ. ನಾ ಹೇಳಿದ ಹಾಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ನೀನು ಹಾಗಾಗ್ತೀಯಾ?
ನೀನು ಹಾಗಾಗ್ತೀಯಾ ಅಂದರೆ ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನೀನು ಹಾಗಾಗ್ತೀಯ ಅಂದರೆ ನೀನು ನನ್ನ ಕೈನಲ್ಲಿ ಏನಾಗಬೇಕು? ಮಿಯರ್ ಇನ್ಸ್ಟ್ರೂಮೆಂಟ್ ಆಗಬೇಕು. ನಿನ್ನಲ್ಲಿನ ಅಹಂಭಾವ ಕರಗಿ ಹೋಗಬೇಕು. ನೀನು ಪರಿಪೂರ್ಣವಾಗಿ ಖಾಲಿ ಆಗಿಬಿಡಬೇಕು. ಅದು ಶರಣಾಗತ ಸ್ಥಿತಿ. ಅಂಥ ಶರಣಾಗತ ಸ್ಥಿತಿ ಬರಬೇಕಂದ್ರೆ ನಮ್ಮ ತ್ರಿಕರಣ ಶುದ್ಧಿ ವಚನಗಳಲ್ಲೇನು ಹೇಳಿದ್ರು ಅದು ಬಹಳ ಮುಖ್ಯ. ಆ ತ್ರಿಕರಣ ಶುದ್ಧಿ ನಡೆದು ಕೆಳ ಮನಸ್ಸು ತಂತಾನೆ ಲಯವಾದಾಗ ಕೃಷ್ಣ ಪರಮಾತ್ಮ ಮೋಕ್ಷವನ್ನು ಕೊಡೋದು ಬೇಕಾಗಿಲ್ಲ. ಮೋಕ್ಷ ಸ್ವತಃ ಸಿದ್ಧ. ಮೋಕ್ಷವನ್ನು ಯಾರೂ ಕೊಡೋದಿಲ್ಲ. ಜೀವನ್ಮುಕ್ತ ಸ್ಥಿತಿಯನ್ನು ಯಾರೂ ಕೊಡೋದಿಲ್ಲ. ಜೀವನ್ಮುಕ್ತ ಅನ್ನೋದು 5ನೇ ದೀಕ್ಷೆ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ. ಆ ದೀಕ್ಷೆಯನ್ನು ವ್ಯಕ್ತಿ ಏನು ಮಾಡಬೇಕು? ತನಗೆ ತಾನೇ ಕೊಟ್ಕೊಳ್ಳೋದು. ತನಗೆ ತಾನೇ ಕೊಟ್ಕೊಳ್ಳುವಂತಹ ದೀಕ್ಷೆಯೇ ಜೀವನ್ಮುಕ್ತ ಸ್ಥಿತಿ. ಅಂಥ ಜೀವನ್ಮುಕ್ತ ಸ್ಥಿತಿಯ ಹೊತ್ತಿಗೆ ಅಹಂ ಪರಿಪೂರ್ಣವಾಗಿ ನಿರ್ಗಮಿಸಿರುತ್ತೆ. ಅಲ್ಲಿ ಕೃಷ್ಣ ಏನು ಕೊಡೋದು ಬೇಕಾಗಿಲ್ಲ. ಈ ಕೆಳ ಮನಸ್ಸು ಯಾವಾಗ ಹೊರಟೋಗುತ್ತೋ ಉಳಿಯೋದು ಒಂದೇ ಮನಸ್ಸು. ಅಂತರಂಗ ಬಹಿರಂಗಗಳು 2 ಇರೋದಿಲ್ಲ, ಇರೋದು ಒಂದೇ ರಂಗ. ಹಂಗಾಗ್ಬಿಡುತ್ತೆ. ಅಂಥ ಒಂದು ಪರಿಸ್ಥಿತಿಯನ್ನು ಶ್ರೀಕೃಷ್ಣ ಏನು ಮಾಡ್ತಿದ್ದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾಂ ಸರ್ವಪಾಪೇಭ್ಯೋ, ನೀನೆಲ್ಲ ಪಾಪಗಳು ಕಳಿಬೇಕು ಅಂದರೆ ನಿನ್ನ ಮನಸ್ಸು ವಿಲಯವಾಗಬೇಕು ಅಂತ ವಿಚಾರಿಸಿ ಹೇಳ್ತಾನೆ. ಇಷ್ಟು ಹೇಳ್ತಾ ಈ ಕೆಲವು ಶ್ಲೋಕಗಳನ್ನು ತಗೊಂಡೆ, ಕಾಲಾವಕಾಶ ಹೆಚ್ಚಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಈ 3 ಯೋಗಗಳನ್ನು ವಿವರಿಸ್ತಾನೆ. ಈ 3 ಯೋಗಗಳಿಂದಲೂ ನಾನು ಹಲವಾರು ಶ್ಲೋಕಗಳನ್ನು ತಗೊಂಡಿದ್ದೆ. ಸಮಯಾವಕಾಶ ಇಲ್ಲದೆ ಇರೋದರಿಂದ ನಾನು ಒಂದು ಟೆನೆಟ್ನ ನಿಮ್ಮ ಮುಂದೆ ಹೇಳ್ತೇನೆ. ಆ ಟೆನೆಟ್ನ ಹೇಳಿ ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಏನಂದರೆ ಅದರ ಅರ್ಥ, ಭಕ್ತಿ ಯೋಗವನ್ನು ಹೇಳ್ತಾ ಶ್ರೀಕೃಷ್ಣ ಹೇಳ್ತಾನೆ, ಭಕ್ತಿ ಹೇಗಿರಬೇಕಂದ್ರೆ ನಿಷ್ಕಲಂಕಷವಾಗಿರಬೇಕು. ಭಕ್ತಿ ಹೇಗಿರಬೇಕಂತಂದರೆ ಆ ಭಕ್ತಿಯಲ್ಲಿ ದೃಢ ನಿಷ್ಠೆ ಇರಬೇಕು. ಕಲ್ಮಶವಾದ ಮನಸ್ಸಿನಿಂದ ಭಕ್ತಿಯನ್ನು ಸದಾ ಆಚರಿಸಿದ್ದೇ ಆದರೆ ಭಕ್ತಿ ಮಾರ್ಗದಲ್ಲಿ ನಾನು ನಿನ್ನನ್ನು ಬಂದು ಎದುರಾಗ್ತೇನೆ. ನೀನು ನನ್ನ ಬಳಿ ಬರೋದು ಬೇಕಾಗಿಲ್ಲಯ್ಯ. ಬೆಟ್ಟ ಹತ್ತಲಿಕ್ಕೆ ಹಲವಾರು ಮಾರ್ಗಗಳಿವೆ. ಯಾವುದೇ ಮಾರ್ಗ ಹತ್ತಿದರೂ ನೀನು ಬೆಟ್ಟದ ತುದಿ ತಲುಪ್ತೀಯ. ನೀನು ಭಕ್ತಿ ಮಾರ್ಗವನ್ನು ಆರಿಸ್ಕೊಂಡಿದೀಯ. ಕಲ್ಮಶವಾದಂಥ ಭಕ್ತಿಯನ್ನು, ನಿಷ್ಕಳಂಕವಾದ ಭಕ್ತಿಯನ್ನು ನೀನು ಅನುಷ್ಠಾನಕ್ಕೆ ತಗೊಂಡು ಬಾ. ನಾನೇ ನಿನ್ನನ್ನು ಬಂದು ಕಾಣ್ತೇನೆ ಅಂತಾನೆ. ಜ್ಞಾನವನ್ನು ಕುರಿತು ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತಸ್ಮಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಈ ಜಗತ್ತಿನಲ್ಲಿ ಇಲ್ಲವಯ್ಯ. ಜ್ಞಾನದಷ್ಟು ಪವರ್ಫುಲ್, ಶಕ್ತಿಯುತವಾದಂತಹ ಮತ್ತೊಂದು ವಿಚಾರವಿಲ್ಲ. ಆದರೆ ಎಂಥ ಜ್ಞಾನ? ಲೌಕಿಕ ಜ್ಞಾನವಲ್ಲ. ಎಂಥ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ನಾನು ಯಾರು, ಈ ವಿಶ್ವ ಏನು, ನನ್ನನ್ನು ಯಾರು ಇಲ್ಲಿಗೆ ಕಳುಹಿಸಿದರು, ಯಾಕಾಗಿ ಕಳುಹಿಸಿದರು, ನನ್ನ ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು, ಇದನ್ನು ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಅಧ್ಯಾತ್ಮ ಜ್ಞಾನ. ಅಂಥ ಅಧ್ಯಾತ್ಮ ಜ್ಞಾನಕ್ಕಿರುವಂತಹ ಶಕ್ತಿ ಮತ್ತೊಂದಕ್ಕಿಲ್ಲ. ನಾವು ಎಷ್ಟು ಜನ ಈ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದೀವಿ? ಮೂಲತಃ ನಾನು ಯಾರು, ಯಾಕಾಗಿ ಇಲ್ಲಿಗೆ ಬಂದೆ, ಯಾರು ನನ್ನನ್ನು ಇಲ್ಲಿಗೆ ಕಳಿಸ್ಕೊಟ್ರು, ಯಾಕಾಗಿ ಕಳಿಸ್ಕೊಟ್ರು, ಈ ಜೀವನಕ್ಕೆ ಏನಿದೆ ಪರ್ಪಸ್ಸು. ನಾನು ಸತ್ತು ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಸತ್ತ ನಂತರ ಅದರ ಅರ್ಥ ಏನು? ಸತ್ತ ವ್ಯಕ್ತಿಗಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಏನಾಗುತ್ತೆ? ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋ ಗೋಜಿಗೆ ಹೋಗಲ್ಲ. ಹಗಲು ರಾತ್ರಿ TV ಸೀರಿಯಲ್ಗಳ ಮುಂದೆ ಕೂತ್ಕೊಳ್ತೀವಿ. ಅದು ಜ್ಞಾನ ಅಲ್ಲ. ಅದು ಅದು ಲೌಕಿಕ ಜ್ಞಾನ. ಅದು ಲೌಕಿಕ ಜ್ಞಾನ ಅನ್ನೋಕ್ಕಿಂತ ಅದು ವರ್ಸ್ಟ್ ಜ್ಞಾನ. ಅದರಲ್ಲಿ ಅರಿಷಡ್ ವರ್ಗಗಳನ್ನೇ ವಿಜೃಂಭಿಸಿ ತೋರಿಸ್ತಾರೆ. ನಾವು ಅದರಲ್ಲೇ ಮೈ ಮರೆತು ಸತ್ಸಂಗವಲ್ಲ ಅಸತ್ಸಂಗವನ್ನು ಮಾಡ್ತಾ ಇರ್ತೀವಿ. ನಾವು
ಸತ್ಸಂಗ ನಡಿಬೇಕು ಅಂತಂದರೆ ಇಂಥ ಪ್ರಶ್ನೆಗಳನ್ನು ಕೇಳ್ಕೋಬೇಕು, ಇಂಥ ಅಧ್ಯಾತ್ಮ ಜ್ಞಾನವನ್ನು ಪಡಿಬೇಕು. ಅಪ್ಪ ನೀನು ಭಕ್ತಿ ನಿನಗಿಷ್ಟ ಇಲ್ಲ, ನಿನಗೆ ಜ್ಞಾನ ಇಷ್ಟ, ನಿನ್ನ ಮನಸ್ಸು ವೈಜ್ಞಾನಿಕವಾಗಿ ಕೆಲಸ ಮಾಡುತ್ತೆ, ಸರಿ ನೀನು ಜ್ಞಾನ ಯೋಗದಲ್ಲೇ ಬಾ, ಆದರೆ ಅಧ್ಯಾತ್ಮ ಜ್ಞಾನವನ್ನು ಆಳವಾಗಿ ಪಡಿ. ನೀನು ಬರೋದು ಬೇಡ ಕಣಯ್ಯ, ನನ್ನ ಹತ್ರ ನಾನೇ ನಿನ್ನ ಬಳಿ ಬರ್ತೇನೆ. ಜ್ಞಾನಯೋಗ, ಭಕ್ತಿಯೋಗ, ಜ್ಞಾನಯೋಗ. ಕರ್ಮಯೋಗ, ಎಂಥ ಕರ್ಮ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಹೌದಾ ಅಲ್ವಾ? ಎಂಥ ಕರ್ಮವನ್ನು ನೀನು ಮಾಡಬೇಕು ಅಂದರೆ, ನಿನಗೆ ಕರ್ಮ ಮಾಡಲಿಕ್ಕೆ ಹಕ್ಕಿದೆ, ಆದರೆ ಕರ್ಮ ಫಲವನ್ನು ಕೇಳಲಿಕ್ಕೆ ಹಕ್ಕಿಲ್ಲ. ಅದನ್ನೇ ಕಗ್ಗದಲ್ಲಿ ನಾನು ಹೇಳಿದ್ದು, ಮಾವು ಬೆಳೆಯನು ಬಿತ್ತಿ, ಮಾವು ಬೀಜವ ಬಿತ್ತಿ ಬೇವು ಬೆಳೆಯಲು ಸಿದ್ಧನಿರು, ಭೂ ವಿಷಯ ಸ್ಪರ್ಶದಿಂದ ರಸ ಮಾರ್ಪಡುವುದುಂಟು, ಆ ವಿಷಯ ನಿನಗೇಕೆ, ತೋಟದೊಡೆಯನಿಗಿರಲಿ ಸೇವಕನು ನೀನಲ್ತೆ ಮಂಕುತಿಮ್ಮ. ನೀನು ಸೇವಕ, ನೀನು ಮಾವೇ ಹಾಕಿರ್ಬೋದು, ನಿನಗೆ ಬೇವು ಸಿಗ್ತಾ ಇದೆ, ಅದಕ್ಕೆ ಕಾರಣ ಏನೋ ಇದೆ. ನಿನಗೆ ಮಾವು ಹಾಕೋದು ನಿನ್ನ ಧರ್ಮ, ಅದು ಬೇವೇ ಬರುತ್ತೋ ಮಾವೇ ಬರುತ್ತೋ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ಲ. ಅಯ್ಯೋ ನಾನು ಮಾವು ಹಾಕಿದ್ರೂ ಬೇವು ಬಂದುಬಿಡ್ಬೋದು, ಹಂಗಾದ್ರೆ ನಾನು ಮಾವನ್ನು ಹಾಕೋದೇ ಇಲ್ಲ ಅಂತ ಅಂದರೆ ತಪ್ಪು. ನಿನ್ನ ಕರ್ಮವನ್ನು ನೀನು ಮಾಡಲೇಬೇಕು. ಆದರೆ ಕರ್ಮ ಫಲ ಅನ್ನೋದು ನಿನ್ನ ಕೈಯಲ್ಲಿಲ್ಲ, ಅದು ಯಾರ ಕೈಯಲ್ಲಿದೆ? ಭಗವಂತನ ಕೈಯಲ್ಲೂ ಇಲ್ಲ. ಅದು ಹೇಗೆ ಅಂದರೆ, ಕರ್ಮ ಸಿದ್ಧಾಂತ ಭಗವಂತನ ಒಂದು ರೂಪ. ಭಗವಂತ ವ್ಯಕ್ತವಾಗೋದು ಜಗತ್ತಿನಲ್ಲಿ ಈ ಸಿದ್ಧಾಂತ ಅಥವಾ ನಿಯಮಗಳ ಮೂಲಕ. ಕರ್ಮ ನಿಯಮ ಅನ್ನೋದು ಭಗವಂತನ ಒಂದು ವ್ಯಕ್ತ ರೂಪ. ಸೊ ಆ ಕರ್ಮ ಸಿದ್ಧಾಂತ ಮುಂದಿನ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಿನಗೆ ಅದರಲ್ಲಿ ಅಧಿಕಾರವಿಲ್ಲ. ಯಾವ ವ್ಯಕ್ತಿ ಕಾಯಕವನ್ನು ಮಾಡ್ತಾ ತ್ರಿವಿಧ ದಾಸೋಹಗಳಲ್ಲಿ ಇರ್ತಾನೋ ಆ ವ್ಯಕ್ತಿಯನ್ನು ಕಾಣಲು ಕೃಷ್ಣ ಪರಮಾತ್ಮನೇ ಕೆಳಗಿಳಿದು ಬರ್ತಾನೆ. ಈಗ ವಚನ ಸಾಹಿತ್ಯವನ್ನು ಅವ್ರು ಮಾತನಾಡ್ತಾ ಇದ್ದಾಗ ಹೇಳಿದರು, ಬಸವಣ್ಣನವರು ಬಸವೇಶ್ವರರು ತ್ರಿವಿಧ ದಾಸೋಹಗಳನ್ನು ಮಾಡ್ತಿದ್ರು. ಅನುಭವ ಮಂಟಪದಲ್ಲಿ ಏನು ಮಾಡ್ತಿದ್ರು? ಜ್ಞಾನದಾಸೋಹ. ಅವ್ರ ಮನೆಯಲ್ಲಿ ಏನು ಮಾಡ್ತಿದ್ರು? ಅನ್ನದಾಸೋಹ. ಅವರು ಆ ಬಿಜ್ಜಳನ ಮಂತ್ರಿಯಾಗಿ ಅವ್ರು ಕೆಲಸ ಮಾಡ್ತಿದ್ರಲ್ಲ ಸಮಾಜದ ಉದ್ಧಾರಕ್ಕಾಗಿ, ಅದು ಕರ್ಮಯೋಗ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅವರು, ಅದು ಕರ್ಮಯೋಗ. ಅನುಭವ ಮಂಟಪದಲ್ಲಿ ಮಾಡ್ತಾ ಇದ್ದಿದ್ದು ಜ್ಞಾನದಾಸೋಹ. ಅವರು ಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇದ್ದದ್ದು, ಸಮಾಜದ ಉದ್ಧಾರಕ್ಕೋಸ್ಕರ ಹಗಲಿರುಳು ದುಡಿತಾ ಇದ್ದಿದ್ದು, ಅದು ಕರ್ಮಯೋಗ. ದ ಬೆಸ್ಟ್ ಥಿಯಾಸಫಿಸ್ಟ್ ಯು ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಅಂದರೆ ಬಸವಣ್ಣ. ಎಲ್ಲ ಶರಣರು ಅತ್ಯಂತ ಉನ್ನತ ಥಿಯಾಸಫಿಸ್ಟ್ಗಳೇ. ಆದರೆ ಬಸವಣ್ಣನವರ ಬಗ್ಗೆ, ಅವರ ತ್ರಿವಿಧ ದಾಸೋಹದ ಬಗ್ಗೆ ನಮಗೆ ಸಾಕಷ್ಟು ಪರಿಚಯ ಇದೆ, ಗ್ರಂಥಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ. ಹಿ ವಾಸ್ ಎ ಗ್ರೇಟ್ ಥಿಯಾಸಫಿಸ್ಟ್. ಥಿಯಾಸಾಫಿಕಲ್ ಸೊಸೈಟಿನೇ ಪ್ರಾರಂಭ ಆಗಿರಲಿಲ್ಲ, ಇನ್ನು 12ನೇ ಶತಮಾನದಲ್ಲೇ ಅವರು ಥಿಯಾಸಫಿಯನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತಗೊಂಡು ಬಂದರು. ಅಂಥ ಒಬ್ಬ ಮಹಾಪುರುಷ ಆತ ಬಸವಣ್ಣನವರು. ದ ಗ್ರೇಟೆಸ್ಟ್ ಥಿಯಾಸಫಿಸ್ಟ್ ದಟ್ ವಿ ನೋ ಈಸ್ ಲಾರ್ಡ್ ಬಸವಣ್ಣ. ಆ 3 ಯೋಗಗಳನ್ನೇ ಶ್ರೀಕೃಷ್ಣ ಬಹಳ ಸುಂದರವಾಗಿ ವಿವರಿಸಿ ಹೇಳ್ತಾನೆ. ಇಷ್ಟು ಹೇಳ್ತಾ ನಾನು ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾನು ನಿಮಗೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ದೇರ್ ಈಸ್ ಒನ್ ಕ್ಯಾರಿ